ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಬ್ರದರ್ ಟಿ ಕೆ ಜಾರ್ಜ್ ನಮಗೆಲ್ಲರಿಗೂ ಗೊತ್ತಿರುವ ದೇವರ ಸೇವಕ, ಸುವಾರ್ತೆಯನ್ನು ಹೊತ್ತುಕೊಂಡು ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಸುವಾರ್ತೆಗಾಗಿ ಪ್ರಯಾಸಪಟ್ಟ ದೇವರ ಸೇವಕ ಬ್ರದರ್ ಟಿ ಕೆ ಜಾರ್ಜ್. ಇವತ್ತು ಅವರ ಆರೋಗ್ಯದ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಸೆಂಟ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟಲಲ್ಲಿ ಅವರು ಶುಶ್ರೂಷೆಯನ್ನು ಪಡೆಯುತ್ತಿದ್ದಾರೆ ಎಂಬುದಾಗಿ ನಾವು ಕೇಳಿದ್ದೇವೆ. ಯೇಸು ಸ್ಪರ್ಶ ತಂಡದ ಆಧ್ಯಾತ್ಮಿಕ ನಿರ್ದೇಶಕರಾಗಿರುವ ಬ್ರದರ್ ಫ್ರಾಂಕ್ಲಿನ್ ಡಿಸೋಜರ್ ಅವರು ಅವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ವಿವರಣೆ ನೀಡುತ್ತಾ ನಾವು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೇವೆ. ಡಾಕ್ಟರ್ಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿಯವರು ಹಾಗೂ ಕುಟುಂಬದವರು ಎಲ್ಲರೂ ಸೇರಿ ಒಳ್ಳೆಯ ಶುಶ್ರೂಷೆಯನ್ನು ಅವರಿಗೆ ನೀಡಲಾಗುತ್ತಿದೆ ಎಂಬುದಾಗಿ ಹೇಳಿರೋ ವಿಷಯವನ್ನು ನಾವು ಕೇಳಿದ್ದೇವೆ. ಪ್ರಿಯರೇ, ಈ ವಿಡಿಯೋವನ್ನು ಮಾಡುತ್ತಿರುವುದು ಟಿ ಕೆ ಜಾರ್ಜ್ ಅವರನ್ನು ಸನ್ಮಾನಿಸಲು, ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಲು ಹಾಗೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲು. ಪ್ರಿಯರೇ, ಇದು ಹೀಗೆ ಮಾಡುವುದು ಸಹಜವಾಗಿದೆ. ದೇವರ ವಾಕ್ಯವೇ ನಮಗೆ ಹೀಗೆ ಮಾಡುವಂತೆ ತಿಳಿಸಿಕೊಡುತ್ತದೆ. ಸಂತ ಪೌಲ, ದೇವರ ಸೇವಕನಾಗಿರುವ ಸಂತ ಪೌಲನು ಥೆಸಲೋನಿಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 12ರಿಂದ ದೇವ ಸೇವಕರುಗಳನ್ನು ನಾವು ಹೇಗೆ ನೋಡಬೇಕು ಎಂಬುದಾಗಿ ನಮಗೆ ಬೋಧಿಸುತ್ತದೆ. ಸಹೋದರರೇ, ಸಂತ ಪೌಲರು ಹೇಳ್ತಾರೆ, ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು. ಯಾರನ್ನು? ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿರತರಾಗಿರುವವರ ಮೇಲೆ, ಬೋಧಿಸುವವರ ಮೇಲೆ, ನಿಮ್ಮ ಮೇಲೆ ಮುಖ್ಯಸ್ಥರಾಗಿರುವ ಮೇಲೆ ನೀವು ಅವರನ್ನು ಬಹಳವಾಗಿ ಸನ್ಮಾನಿಸಬೇಕು, ಪ್ರೀತಿಯಿಂದ ಸನ್ಮಾನಿಸಬೇಕು. ಪ್ರಿಯರೇ, ಇವತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ನಾವು ಶಾಲು, ಹೂವು ಮತ್ತು ಸ್ವಲ್ಪ ಹಣ ಎಲ್ಲ ಇಟ್ಕೊಂಡು ಆಸ್ಪತ್ರೆಗೆ ಹೋಗಿ ಅಲ್ಲಿ ಸನ್ಮಾನ ಮಾಡಲು ಆಗುವುದಿಲ್ಲ. ಯಾಕಂದರೆ ಅವರು ICU ಅಲ್ಲಿದ್ದೇವೆ ಎಂಬುದು ಕೇಳಿದ್ದೇವೆ. ಹಾಗೂ ಬಹುಶಃ ಸಾಕಷ್ಟು ಜನರನ್ನು ಒಳಗೆ ಹೋಗಿ ನೋಡಲಿಕ್ಕೆ ಬಿಡಲಿಕ್ಕಿಲ್ಲ. ಡಾಕ್ಟರ್ಸ್ಗೆ, ಆಸ್ಪತ್ರೆಗೆ ಅದರದ್ದೇ ಆದ ಶೆಡ್ಯೂಲ್, ಅದರದ್ದೇ ಆದ ರೂಲ್ಸ್ಗಳಿರ್ತವೆ. ಆದ್ದರಿಂದ ನಮ್ಮಲ್ಲಿ ಎಲ್ಲರಿಗೆ ಹೋಗಿ ಅವರಿಗೆ ಅಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಸನ್ಮಾನ ಮಾಡಲು ಬರುವುದಿಲ್ಲ. ಪ್ರಿಯರೇ, ಅಲ್ಲಿ ಅವರಿಗೆ ಪ್ರೀತಿ ತೋರಿಸಲು ಬರುವುದಿಲ್ಲ. ಆದರೆ ನಾವು ಇಲ್ಲಿಂದ ಮಾತಾಡುವ ಈ ಪ್ರೀತಿಯ ಮಾತುಗಳು, ಅವರ ಸೇವೆಯನ್ನು ನೆನಪಿಸಿಕೊಂಡು ಥ್ಯಾಂಕ್ ಯು ಬ್ರದರ್ ಎನ್ನುವ ಈ ಮಾತುಗಳು ಖಂಡಿತವಾಗಿ ದೇವರ ಆತ್ಮ ಅವರಿಗೆ ನಾವು ಮಾಡುತ್ತಿರುವ ಈ ಸನ್ಮಾನವನ್ನು ದೇವರ ಪವಿತ್ರಾತ್ಮ ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ತಲುಪಿಸುತ್ತದೆ. ನಮ್ಮ ಪ್ರಾರ್ಥನೆಗಳನ್ನು ದೇವರ ಪವಿತ್ರಾತ್ಮ ಟಿ ಕೆ ಜಾರ್ಜ್ ಅವರ ಕಿವಿಯಲ್ಲಿ ಉಸಿರುತ್ತದೆ. ಬ್ರದರ್, ಹೆದರಬೇಡಿ, ನಿಮಗೋಸ್ಕರ ಸಾಕಷ್ಟು ಜನರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ದೇವರು ನಿಮ್ಮ ಜೊತೆಗಿದ್ದಾರೆ, ಇಮ್ಯಾನ್ಯುಯಲ್ ಯೇಸು ನಿಮ್ಮ ಜೊತೆ ಇದ್ದಾರೆ ಎಂಬ ಈ ಸಾಂತ್ವನದ ನುಡಿಗಳನ್ನು ದೇವರ ಆತ್ಮ ಅವರ ಕಿವಿಯಲ್ಲಿ ಉಸಿರುತ್ತದೆ. ಅವರ ಹೃದಯದಲ್ಲಿ ಯೇಸು ಮಾತಾಡುತ್ತಾರೆ, ಅವರ ಮನಸ್ಸಲ್ಲಿ ಯೇಸು ಮಾತಾಡುತ್ತಾರೆ ಎಂಬುದಾಗಿ ನಾವು ದೃಢವಾಗಿ ನಂಬಿಕೆ ಇಟ್ಟುಕೊಂಡವರಾಗಿದ್ದೇವೆ. ಯಾಕೆಂದರೆ ಕಣ್ಣಿಗೆ ಕಾಣದ್ದು ವಿಶ್ವಾಸ, ಕಣ್ಣಿಗೆ ಕಾಣದ್ದು ಈ ಸನ್ಮಾನ ಕಣ್ಣಿಗೆ ಕಾಣದಿದ್ದರೂ ಖಂಡಿತವಾಗಿ ಪ್ರೀತಿಯಿಂದ ಮಾಡುವ ಈ ಸನ್ಮಾನವು ದೇವರ ಸೇವಕನ ಪಾದದ ಬಳಿ ಹೋಗಿ ತಲುಪುತ್ತದೆ. ದೇವರು ಅದನ್ನು ಮಾಡುತ್ತಾರೆ ಎಂಬುದಾಗಿ ನಾವು ದೃಢವಾಗಿ ನಂಬಿಕೆ ಇಟ್ಟವರಾಗಿದ್ದೇವೆ. ಪ್ರಿಯರೇ, ಪುನಃ ವಾಕ್ಯವನ್ನು ಅದನ್ನು, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ಪ್ರಯಾಸಪಟ್ಟು. ಬ್ರದರ್ ಟಿ ಕೆ ಜಾರ್ಜ್ ಅವರು ಕರ್ತನ ಕಾರ್ಯಗಳಲ್ಲಿ ಅವಿರತವಾಗಿ ಕಳೆದ 40 ವರ್ಷಗಳಲ್ಲಿ ಪ್ರಯಾಸಪಟ್ಟಿದ್ದಾರೆ. ಒಬ್ಬ ದೇವ ಸೇವಕನ ಜೀವನ ಅದು ಪ್ರಯಾಸದ ಜೀವನವಾಗಿದೆ. ಪ್ರಿಯರೇ, ಅದು ಪ್ರಯಾಸದ ಜೀವನವಾಗಿದೆ. ಇಟ್ಸ್ ಅ ಹಾರ್ಡ್ ವರ್ಕ್. ಏನು ಪ್ರಯಾಸ? ಸಾಕಷ್ಟು ಬಾರಿ
ನಮಗೆ ಒಂದು ಥರ ಹೀಯಾಳಿಕೆಯ ಮಾತುಗಳು ದೇವಸೇವಕನಿಗೆ. ಹೀಗೆ ಮಾಡಿದರೆ ಎಷ್ಟು ಸುಲಭ, ಎಲ್ಲರೂ ಬದುಕ್ಬೋದಲ್ಲ, ಹೋಗಿ ಪ್ರೀಚ್ ಮಾಡಿದರೆ ಆಯಿತು. ಯಾರು ಪ್ರೀಚ್ ಮಾಡ್ಬೋದು? ಪ್ರೀಚ್ ಮಾಡಿದರೆ ಆಯಿತು, ಹಣ ಹರಿದು ಬರ್ತದೆ. ನಾವು ನೋಡಿ ಎಷ್ಟು ಪರಿಶ್ರಮ ಪಟ್ಟು ಬೆಳಗಿಂದ ಸಂಜೆ ತನಕ ಹೊಲಗಳಲ್ಲಿ ಕೆಲಸ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಸ್ಕೂಲ್ಗಳಲ್ಲಿ ಕೆಲಸ, ಆಸ್ಪತ್ರೆಗಳಲ್ಲಿ ಕೆಲಸ, ಎಷ್ಟು ಶ್ರಮ ಪಡ್ತೇವೆ. ಆದರೆ ದೇವ ಸೇವಕನ ಜೀವನ ನೋಡಿ ಎಷ್ಟು ಎಷ್ಟು ಕಂಫರ್ಟೇಬಲ್ ಆಗಿದೆ ಎಂಬಂಥ ರೀತಿಯ ಯೋಚನೆಗಳು ಕೆಲವು ಸಾರಿ ಬರುತ್ತವೆ ಜನರಿಗೆ ಪ್ರಿಯರೇ. ಆದರೆ ದೇವ ಸೇವಕನ ಜೀವನ ಅದೊಂದು ಪ್ರಯಾಸದ ಜೀವನವಾಗಿದೆ. ಕಳೆದ 40 ವರ್ಷಗಳಲ್ಲಿ ಟಿ ಕೆ ಜಾರ್ಜ್ ಅವರು ನಿರಂತರವಾಗಿ ಶುಭ ಸಂದೇಶವನ್ನು ಬೋಧಿದ್ದಾರೆ. ಅದು ಪ್ರಯಾಸವಿಲ್ಲದ ಬೋಧನೆ ಅಲ್ಲ. ಆ ಬೋಧನೆ ಹಿಂದೆ ಸಾಕಷ್ಟು ಪ್ರಯಾಸವಿದೆ. ಏನದು ಪ್ರಯಾಸ? ಪ್ರಪ್ರಥಮವಾಗಿ ಆಧ್ಯಾತ್ಮಿಕ ಹೋರಾಟದ ಪ್ರಯಾಸ, ಸ್ಪಿರಿಚುವಲ್ ವಾರ್ಫೇರ್ ಅಂತ ಹೇಳ್ತೇವೆ ನಾವು. ಪ್ರಿಯರೇ, ಶುಭ ಸಂದೇಶ ಅದು ಪವಿತ್ರ ಸಂದೇಶ. ಇದು ದೇವರ ಶಕ್ತಿ. ಇದು ಮನುಷ್ಯನ ಮಾತುಗಳಲ್ಲ. ಇದೊಂದು ಕಾದಂಬರಿ ಅಲ್ಲ. ಇದು 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 ಇದೊಂದು ನಾಟಕವಲ್ಲ. ಇದನ್ನು ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿಕೊಂಡು ಕೆಳಗೆ ಇಳಿದು ಬರುವುದಲ್ಲ, ಚಪ್ಪಾಳಿಗಿಟ್ಟಿಸಿಕೊಂಡು ಕೆಳಗಿಳಿದು ಬರುವುದಲ್ಲ. ಇದೊಂದು ಸಂಬಂಧ ಪ್ರಿಯರೇ, ದೇವರ ಹಾಗೂ ದೇವ ಸೇವಕನ ನಡುವಿನ ಸಂಬಂಧ. ಈ ಸಂಬಂಧ, ದೇವ ಹಾಗೂ ದೇವ ಸೇವಕನ ನಡುವೆ ಸಂಬಂಧದಲ್ಲಿ ಸಾಕಷ್ಟು ವಿಚಾರಗಳು ಅಡ್ಡಿ ಬರುತ್ತವೆ. ಸ್ವತಃ ರಕ್ತ ಮಾಂಸದ ವಿಚಾರಗಳು, ದ ಡಿಸೈರ್ಸ್ ಆಫ್ ದ ಫ್ಲೆಶ್ ಅಂತ ನಾವು ಏನು ಹೇಳ್ತೇವೆ. ಯಾಕಂದರೆ ದೇವ ಸೇವಕನು ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. ಅವನ ಆಧ್ಯಾತ್ಮಿಕ ಜೀವಿಯಲ್ಲ. ಆಧ್ಯಾತ್ಮಿಕ ಜೀವಿ ಹೌದು, ಇದು ಬಾರ್ನ್ ಅಗೇನ್, ಆ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವಿ. ಆದರೆ ಆಧ್ಯಾತ್ಮಿಕ ಜೀವಿಯು ಈ ರಕ್ತ ಮಾಂಸದಲ್ಲಿ ಆಧ್ಯಾತ್ಮಿಕ ಜೀವಿತವನ್ನು ಜೀವಿಸ್ತಿರೋ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ರಕ್ತ ಮಾಂಸದ ಜೊತೆ ನಿರಂತರವಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿಗಳು, ಶೈತಾನನ ಜೊತೆ ಹೋರಾಟ ಮಾಡಬೇಕಾದ ಪರಿಸ್ಥಿತಿಗಳು, ಈ ಪ್ರಪಂಚದ ಚಿನ್ನದ ಆಶೆಗಳು, ಹಣದ ಆಶೆಗಳು, ಊಟದ ಆಶೆಗಳು, ಪ್ರಪಂಚದ ಲಕ್ಸುರಿಯ ಆಶೆಗಳು, ಇದರ ನಡುವೆ ಹೋರಾಟ ಮಾಡಬೇಕಾಗಿ ಬರ್ತದೆ. ಇದು ದೇವ ಸೇವಕನ ಜೀವನ ನಿರಂತರವಾದ ಒಂದು ಆಧ್ಯಾತ್ಮಿಕ ಹೋರಾಟ. 40 ವರ್ಷಗಳ ಶಿವ ಸಂದೇಶದ ಸೇವೆ ಮಾಡುವುದು ಅದು ಸುಲಭದ ಮಾತಲ್ಲ. ಸಾಕಷ್ಟು ಬಾರಿ ನಾನು ಇದರ ಬಗ್ಗೆ ಹೇಳಿದ್ದೇನೆ. ಬ್ರದರ್ ಟಿ ಕೆ ಜಾರ್ಜ್ ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಅಲ್ಲ ಪ್ರಿಯರೇ. ಇದರ ಹಿಂದೆ ಕೂಡ ನಾನು ನನ್ನ ವೈಯಕ್ತಿಕ ಸಂಭಾಷಣೆ ಸಮಯದಲ್ಲಿ ಸಾಕಷ್ಟು ಜನರಲ್ಲಿ ಬ್ರದರ್ ಟಿ ಕೆ ಜಾರ್ಜ್ ಅವರ ಸೇವೆ ಬಗ್ಗೆ ನಾನು ಹೇಳ್ತೇನೆ. ನಾನು ಬ್ರದರ್ ಟಿ ಕೆ ಜಾರ್ಜ್ ಅವರನ್ನು ಬಹಳವಾಗಿ ಗೌರವಿಸುತ್ತೇನೆ. ಯಾಕೆಂದರೆ 40 ವರ್ಷ ಕಾಲ ಶುಭ ಸಂದೇಶದ ಬೋಧನೆ ಮಾಡುವುದು ಅದು ಸುಲಭದ ಕಾರ್ಯವಲ್ಲ. ನಾನು 24 ವರ್ಷದ ನನ್ನ ಸೇವೆಯಲ್ಲಿ ಸಾಕಷ್ಟು ಬಾರಿ ಬಿದ್ದಿದ್ದೇನೆ. ಒಂದು 8 ವರ್ಷ ಕಾಲ ನಾನು ಈ ಸೇವೆಯನ್ನೇ ಬಿಟ್ಟಿದ್ದೇನೆ, ಆಗುವುದಿಲ್ಲ ಎಂಬ ಪರಿಸ್ಥಿತಿಗೆ ನಾನು ಬಂದುಬಿಟ್ಟಿದ್ದೇನೆ ಪ್ರಿಯರೇ. 40 ವರ್ಷಗಳ ಕಾಲ ಶುಭ ಸಂದೇಶದ ಸೇವೆಯನ್ನು ಮಾಡುವುದು ಅದು ಸುಲಭದ ಕಾರ್ಯವಲ್ಲ. ಬ್ರದರ್ ಟಿ ಕೆ ಜಾರ್ಜ್ ಅವರು ದೃಢವಾಗಿ ನಿಂತಿದ್ದಾರೆ. ಅವರೇ ಹೇಳ್ತಾರೆ ಸಾಕಷ್ಟು ಬಾರಿ ಎಂತೆಲ್ಲ ಆಮಿಷಗಳು ಅವರಿಗೆ ಬಂದವು, ಎಂತೆಲ್ಲ ಆಮಿಷಗಳು ಯಾರಿಂದೆಲ್ಲ ಬಂದವು, ಎಷ್ಟು ಹೆಣ್ಮಕ್ಕಳು ಪ್ರಪೋಸ್ ಮಾಡಿದರು, ಇದೆಲ್ಲವನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಇದು ಒಂದು ಪ್ರಯಾಸ. ಆದರೆ ಎರಡನೇದು ದೇವಸೇವಕನ ಪ್ರಯಾಣದ ಪ್ರಯಾಸಗಳು. ಪ್ರಿಯರೇ, ಪ್ರಯಾಣ ಸುಲಭದ ಮಾತಲ್ಲ. ಪ್ರಯಾಣ ಎಂಬುದು ಸುಲಭದ ಮಾತಲ್ಲ. ಪ್ರಯಾಣ ಪಿಕ್ನಿಕ್ ಅಲ್ಲ ಪ್ರಿಯರೇ. ದೇವಸೇವೆಗೆ ಪ್ರಯಾಣ ಅದೊಂದು ಪಿಕ್ನಿಕ್ ಅಲ್ಲ. ಅದು ಸಾಕಷ್ಟು ಪ್ರಯಾಸ ಪಟ್ಟು ಪ್ರಯಾಣ ಮಾಡಬೇಕಾಗ್ತದೆ. ಶರೀರ ಸುಸ್ತಿಯಾಗುತ್ತದೆ. ಅದರಲ್ಲೂ ಟಿ ಕೆ ಜಾರ್ಜ್ ಅಂತ ಬೋಧಕರು ಸಾಕಷ್ಟು ಕಡೆ ಹೋಗುವವರು, ವಿದೇಶಕ್ಕೆ ಹೋಗುವವರು, ಮೂಲೆಗಳಿಗೆ ಹೋಗುವವರು, ಶ್ರೀಲಂಕೆಗೆ ಹೋಗುವವರು, ತಮಿಳುನಾಡಿಗೆ ಹೋಗುವವರು, ಗುಲ್ಬರ್ಗಗೆ ಹೋಗುವವರು, ಬೆಂಗಳೂರಿಗೆ ಬರುವವರು, ಮಂಗಳೂರಿಗೆ ಹೋಗುವವರು. ಪ್ರಿಯರೇ, ಈ ಪ್ರಯಾಣದ ಪ್ರಯಾಸ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು.
ಇಸ್ ನಾಟ್ ಎನ್ ಲಕ್ಸುರಿ. ಒನ್ಸ್ ಇನ್ ಎ ವೈಲ್ ಮೇ ಬಿ ಯು ಎಂಜಾಯ್ ಎ ಲಾಂಗ್ ಡ್ರೈವ್, ಬಟ್ ಇದಲ್ಲ ಶರೀರ ಅದರ ಸುಸ್ತಿ ಪ್ರಿಯರೇ, ಅದು ಅನುಭವಿಸಿದವನಿಗೆ ಗೊತ್ತು. ಆದರೆ ದೇವರ ಪ್ರೀತಿಯಿಂದ ಇದನ್ನೆಲ್ಲ ಸಹಿಸಿಕೊಂಡು ಸಾಕಷ್ಟು ಪ್ರಯಾಣ ಅವರು ಮಾಡಿದ್ದಾರೆ. ಅದು ಕಾರಲ್ಲಿ ಹೋಗಲಿ, ನಾವು ಕಾರಲ್ಲಿ ಹೋಗೋದಾಗ ಗೊತ್ತು, ಕಾರ ಅಷ್ಟು ಆ ಗ್ಲಾಸ್ಗಳನ್ನ ಮುಚ್ಚಿ ಆ ಎ ಸಿಯಲ್ಲಿ ಕೆಲವು ಸಾರಿ ಮಾಡಬೇಕಾದ, ಬೇರೆ ಬೇರೆ ಹವಾಮಾನಗಳಿಗೆ ಹೊಂದಿಕೊಳ್ಳಬೇಕಾದ ಪರಿಸ್ಥಿತಿಗಳ ಪ್ರಯಾಸ. ಇತ್ತೀಚೆಗಷ್ಟೇ ಒಂದು 4-5 ವಾರಗಳ ಹಿಂದೆ ಬಹುಶಃ ಅವರು ಮಾಡಿರೋ ಒಂದು ವಿಡಿಯೋ, ಕೊಲಂಬೋದಲ್ಲಿ ಇದ್ದರು. ಮಳೆ ಅಂದರೆ ಮಳೆ, ಚಳಿ ಅಂದರೆ ಚಳಿ. ಆ ಚಳಿಯ ಸಮಯದಲ್ಲಿ ತಣ್ಣೀರು, ಆ ತಣ್ಣೀರಲ್ಲಿ ಸ್ನಾನ, ಆ ತಣ್ಣೀರಿ ಸ್ನಾನಗೋಸ್ಕರ ಅವರು ಏನು ಬಾಡಿ ವೀಕ್ ಆದದ್ದು, ಏನು ನಾನು ಸಾಯ್ತೇನೆ ಎಂಬ ಭಾವನೆ ಬಂದಿದ್ದು, ಉಸಿರಾಡೋಕ್ಕೆ ತೊಂದರೆ ಆದದ್ದು, ಕೊಲಂಬೋದಲ್ಲಿರುವ ಅವರ ಅನುಭವವನ್ನು ಅವರು ಹೇಳಿದ್ದನ್ನು ನಾವು ಕೇಳ್ತೇವೆ. ಶುಭ ಸಂದೇಶಕ್ಕಾಗಿ ಪ್ರಯಾಸ ಪ್ರಿಯರೇ. ಹೋದೆಲ್ಲ ಕಡೆ ಎಲ್ಲ ವ್ಯವಸ್ಥೆಗಳು ಸಿಗುವುದಿಲ್ಲ. ನಾನು ಅಸ್ಸಾಮಲ್ಲಿ ದೇವರ ಶುಭ ಸಂದೇಶ ಪ್ರಚಾರ ಮಾಡ್ತಿರೋ ಸಂದರ್ಭದಲ್ಲಿ, ಅಲ್ಲಿ ಶುಶ್ರೂಷೆಯನ್ನು ಮಾಡುತ್ತಿರೋ ಸಂದರ್ಭದಲ್ಲಿ ನನಗೆ ಗೊತ್ತು, ಆ ಮಳೆಯ ಸಮಯದಲ್ಲಿ ಅಸ್ಸಾಂನ ಕೋಲ್ಡು ಅದು ಹಾಗೆ ಬೆಳಿಗ್ಗೆ ನಾವು ಒಂದು 6:30 ಗಂಟೆಗೆ ಹೊರಡ್ತಿದ್ದೆವು ಬೋಧನೆ ಮಾಡಲು. ಸಂಜೆ 10:30 ಗಂಟೆ ನಂತರ ತಲುಪ್ತಿದ್ದೆವು. ಅದರ ನಂತರ ಆ ಕೊರೆಯುವ ಚಳಿಯಲ್ಲಿ ತಣ್ಣೀರಿನ ಸ್ನಾನ ಸುಮಾರು 20 ದಿನಗಳ ಕಾಲ ನಿರಂತರವಾಗಿ, ಹಾಗೂ ಆ ಕೊಳೆಯ ಚಳಿಯಲ್ಲಿ ಆ ತಣ್ಣೀರಿನ ಸ್ನಾನ ಮಾಡಿಕೊಂಡು ಆ ಬಟ್ಟೆಯನ್ನು ಚಳಿಯಲ್ಲಿ ಒಗೆಯುತ್ತಿರಬೇಕಾದ್ರೆ ಪ್ರಿಯರೇ, ನಿರಂತರವಾದ ಪ್ರಯಾಸ ಶುಭ ಸಂದೇಶದ ಬೋಧಕರು ಮಾಡಬೇಕಾಗ್ತದೆ. ಮೂರನೇದಾಗಿ ಪ್ರಿಯರೇ, ಪ್ರಯಾಸ ಹೋದ ಕಡೆ ಊಟಕ್ಕೆ ಅಡ್ಜಸ್ಟ್ ಆಗೋದು, ಹವಾಮಾನಕ್ಕೆ ಅಡ್ಜಸ್ಟ್ ಆಗೋದು. ಟಿ.ಕೆ. ಜಾರ್ಜ್ ಅವರು ಗುರು ಅಲ್ಲ, ನಿಮಗೆಲ್ಲ ಗೊತ್ತಿದೆ. ಕಥೋಲಿಕ ಸಭೆಯಲ್ಲಿ ಒಬ್ಬ ಗುರು ಅಲ್ಲದವನು ಶುಭ ಸಂದೇಶದ ಸೇವೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಗುರು ಎಂಬುದು ಒಂದು ಅಕ್ಸೆಪ್ಟೆಡ್, ಒಂದು ಎಲ್ಲರೂ ಸ್ವೀಕರಿಸಲ್ಪಟ್ಟ ಸೇವಕ. ಆದರೆ ಗುರು ಅಲ್ಲದವನು, ಅವನು ತಾನು ದೇವರ ಸೇವಕ ಎಂಬುದಾಗಿ ಅದು ಅವರನ್ನು ಗುರುತಿಸಬೇಕಾದ್ರೆ ಅದು ಸಾಕಷ್ಟು ಪ್ರಯಾಸದ ಕೆಲಸ, ಸಾಕಷ್ಟು ತಗ್ಗಿ ಬಗ್ಗಿ ನಡೆಯಬೇಕಾದ ಆ ಪ್ರಯಾಸದ ಕೆಲಸ ಪ್ರಿಯರೇ. ಬ್ರದರ್ ಟಿ.ಕೆ. ಜಾರ್ಜ್ ಅವರು ಈ 40 ವರ್ಷಗಳ ಕಾಲ ತಗ್ಗಿ ಬಗ್ಗಿ ಬಹುಶಃ ಎಷ್ಟು ಕಡೆ ಏನೆಲ್ಲ ಇನ್ಸಲ್ಟ್ ಅವರ ಆಗಿದೆ, ಲೋಕದ ಕಡೆಯಿಂದ ಅಲ್ಲ, ನಾನು ಹೇಳ್ತೇನೆ, ವ್ಯವಸ್ಥೆಯ ಕಡೆಯಿಂದ, ಚರ್ಚ್ ವ್ಯವಸ್ಥೆಯ ಕಡೆಯಿಂದ, ಗುರುಗಳ ಕಡೆಯಿಂದ, ಅವರ ಮಿನಿಸ್ಟ್ರಿಯನ್ನು ಅರ್ಥ ಮಾಡಲಿಕ್ಕೆ ಆಗದವರ ಕಡೆಯಿಂದ, ಏನೆಲ್ಲ ಎಷ್ಟು ತಗ್ಗಿ ಬಗ್ಗಿ ನಡೆಯಬೇಕಾಗಿದೆ ಎಂಬುದಾಗಿ ಅವರಲ್ಲಿ ಕೇಳಿದರೆ ಅವರಿಗೆ ಹೇಳ್ಬೋದು ಪ್ರಿಯರೇ. ಪ್ರಯಾಸ, ಇಂತಹ ಪ್ರಯಾಸಪಟ್ಟು ದೇವರ ಸೇವೆಯನ್ನು 40 ವರ್ಷಗಳಲ್ಲಿ ನಿರಂತರವಾಗಿ ಮಾಡಿದ್ದಾರೆ. ಹಣಕಾಸಿನ ಪ್ರಯಾಸ, ದೇವಸೇವಕ ಎಂಬ ಕಾರಣಕ್ಕೆ ಪ್ರಿಯರೇ, ಹಣ ಎಂಬುದು ಹರಿದು ಬರುವುದಿಲ್ಲ ಪ್ರಿಯರೇ. ಹಣ ಎಂಬುದು ಹರಿದು ಬರುವುದಿಲ್ಲ, ಹಣದ ಹೊಳೆ ಹರಿದು ಬರುವುದಿಲ್ಲ. ಕೆಲವು ದೇವಸೇವಕರಿಗೆ ಅಂಥ ವ್ಯವಸ್ಥೆಗಳು ಇದ್ದಿರ್ಬೋದು, ಆದರೆ ಹೆಚ್ಚಿನ ದೇವಸೇವಕರುಗಳು ಪ್ರಿಯರೇ ಹಣಕ್ಕಾಗಿ ಪರದಾಡುತ್ತಾರೆ, ಕಷ್ಟಪಡುತ್ತಾರೆ. ಒಂದು ಟೀಮನ್ನು ಒಂದು ಕಡೆ ಕೊಂಡೋಗಿ ಒಂದು 4 ದಿನದ ಶುಶ್ರೂಷೆ ಸೇವೆ ಮಾಡಬೇಕಾದ್ರೆ ಅದರ ಹಿಂದಿರುವ ಖರ್ಚು ಎಷ್ಟು, ಕೆಲವು ಸಾರಿ ಕರೆದವರು ಕೊಡುವ ಹಣ ಎಷ್ಟು, ಈ ಟೀಮಿಗಾಗುವ ಖರ್ಚೆಷ್ಟು, ಅದೆಲ್ಲ ಅನುಭವಿಸಿದವನಿಗೆ ಮಾತ್ರ ಗೊತ್ತು ಪ್ರಿಯರೇ. ಸಾಕಷ್ಟು ಕಡೆ ಕೈಯಿಂದ ಹಣ ಹಾಕಿ ಸೇವೆ ಮಾಡಬೇಕಾದ ಆ ಪರಿಸ್ಥಿತಿಗಳು ಬರ್ತವೆ. ಕೊರೋನಾದ ಸಮಯದಲ್ಲಿ ಬ್ರದರ್ ಟಿ.ಕೆ. ಜಾರ್ಜ್ ಅವರು ಹೇಳುವ ಮಾತುಗಳನ್ನು ನೀವು ನೆನಪಿಟ್ಟು ಮಾಡಿಕೊಳ್ಳಿರ್ಬೋದು, ವಿಡಿಯೋದಲ್ಲಿ ಇದೆ ಅದು. ಅವ್ರು ಹೇಳ್ತಿದ್ರು, ಅಯ್ಯೋ ಕೊರೋನಾದ ಮುಂಚೆ ಬ್ರದರ್ ಇಲ್ಲಿ ಧ್ಯಾನಕ್ಕೆ ಬರ್ರಿ, ಇಲ್ಲಿ ಬನ್ನಿ ಅಂತ ಹೇಳ್ತಿರುವವರು ಆ ಕೊರೋನಾದ ಸಮಯದಲ್ಲಿ ಬ್ರದರ್ ಹೇಗಿದ್ದೀರಿ ಎಂಬುದಾಗಿ ಒಂದು ಮನುಷ್ಯ ಫೋನ್ ಮಾಡಿಲ್ಲ ಅಂತ ನೋವಿಂದ ಹೇಳಿದ ಮಾತುಗಳು. ಇದು ಬೇಸರಕ್ಕಾಗಿ ಹೇಳ್ತಿಲ್ಲ ಪ್ರಿಯರೇ, ದೇವ ಸೇವಕನು ಪಟ್ಟ ಪ್ರಯಾಸ ಏನೆಂಬುದು ಜನರಿಗೆ ಮನವರಿಕೆ ಆಗಬೇಕು ಎಂಬ ದೃಷ್ಟಿಯಿಂದ ನಾನು ಹೇಳ್ತಿದ್ದೇನೆ. ಹೇಗಿದ್ದೀರಿ ಬ್ರದರ್ ಅಂತ ಒಬ್ಬನು ಕೇಳಿಲ್ಲ, ಊಟಕ್ಕೆ ಏನಾದರೂ ಇದೆ ಅಂತ ಒಬ್ಬನು ಕೇಳಿಲ್ಲ. ಫಾದರ್ ಫ್ರಾಂಕ್ಲಿನ್
ಆ ಮಂಜುಳಾ ಜಾಯ್ ಮತ್ತು ಒಂದಿಬ್ಬರನ್ನು ಬಿಟ್ಟು ಬೇರೆ ಯಾರು ಹೇಗೆ ಜೀವನ ನಡೆಸ್ತೀರಿ ಎಂಬುದಾಗಿ ಯಾರು ಕೇಳಿಲ್ಲ ಎಂಬುದಾಗಿ ನೋವಿಂದ ಹೇಳಿದ ಆ ಮಾತುಗಳು ನೀವು ಕೇಳ್ತಿರ್ಬೋದು. ದೇವ ಸೇವಕನು ಪಡುವ ಪ್ರಯಾಸ ಪ್ರಿಯರೇ. ಒಂದಿನ ನನಗೆ ಫೋನ್ ಬಂದಿತ್ತು ಬ್ರದರ್ ಟಿ ಕೆ ಜಾರ್ಜಿಂದ. ಹೇಗಿದ್ದೀರಿ ಬ್ರದರ್? ನಾ ಇದ್ದೇನೆ, ಚೆನ್ನಾಗಿದ್ದೇನೆ. ಊಟ ಕೀಟಕ್ಕೆ ಏನಾದರೂ ಇದೆ ಅಂತ ಕೇಳಿದ್ರು. ಎಲ್ಲಿ ಧ್ಯಾನ ಎಲ್ಲಿ ಏನು ಇಲ್ಲಲ್ಲ ಬ್ರದರ್, ಎಲ್ಲಿ ಹೋಗ್ಲಿಕ್ಕೆ ಇಲ್ಲಲ್ಲ. ಹೇಗೆ ಹೇಗೆ ಸಂಭಾಳಿಸ್ತೀರಿ, ಹೇಗಿದ್ದೀರಿ ಬ್ರದರ್ ಅಂತ ಕೇಳಿಕೊಂಡು ನಂತರ ಹೇಳಿದರು, ಯಾರು ಫೋನ್ ಮಾಡಿಲ್ಲ, ನಾನೇ ಎಲ್ಲರಿಗೆ ಫೋನ್ ಮಾಡ್ತಿದ್ದೇನೆ. ಸಾಕಷ್ಟು ಸೇವಕರು ಹಣ ಇಲ್ಲ ಅಂತ ಹೇಳಿಕೊಂಡು ಸೇವೆಯನ್ನು ಬಂದ್ ಮಾಡಿ, ಸೇವೆಯನ್ನು ಸಾಕು ಅಂತ ಹೇಳಿಕೊಂಡು ಏನೆಲ್ಲ ಕೆಲಸಕ್ಕೆ ಹೊರಟಿದ್ದಾರೆ ಬ್ರದರ್. ಪೇಂಟಿಂಗ್ ಕೆಲಸಕ್ಕೆ, ಇನ್ನೇನು ಕೆಲಸಕ್ಕೆ ಹೊರಟಿದ್ದಾರೆ ಎಂಬುದಾಗಿ ನೋವಿಂದ ಹೇಳಿದ ಮಾತುಗಳು. ಪ್ರಯಾಸ. ದುಂದುಗಾರ ಮಗ ಆ ಸಿನಿಮಾ ಯಾರಿಗೋಸ್ಕರ? ದೇವರಾಜಕ್ಕೋಸ್ಕರ. ಅದಕ್ಕೆ ಹಣ ಹುಟ್ಟು ಮಾಡಲು ಪಡ್ತಿರುವ ಪ್ರಯಾಸ, ಅವರು ವಿಡಿಯೋಗಳಲ್ಲಿ ಸಹಾಯ ಮಾಡಿ ಅಂತ ಕೇಳುತ್ತಿರುವ ಯಾರಿಗೋಸ್ಕರ? ಪ್ರಿಯರೇ, ಅವರಿಗೆ ಮಾತ್ರ ಗೊತ್ತು ಏನು ಅದರ ಹಿಂದೆ ಅವರು ಅನುಭವಿಸಿದ್ದಾರೆ ಎಂಬುದಾಗಿ. ವಿಶೇಷವಾಗಿ ಆ ಚಿತ್ರೀಕರಣದ ಸಮಯದಲ್ಲಿ ಆಗಿರುವ ಕೆಲವು ಘಟನೆಗಳನ್ನು, ಯಾರ ಮೃತ್ಯು, ಟೀಮ್ನವರದ್ದು ಯಾರೋ ಆಸ್ಪತ್ರೆಗೆ, ಅದು ಇದು ಅಡ್ಜಸ್ಟ್ಮೆಂಟ್ಗಳು, ಲಾಸ್ಗಳು. ಪ್ರಿಯರೇ, ಪ್ರಯಾಸ. ದೇವ ಸೇವಕನು ನಿರಂತರವಾಗಿ ಪ್ರಯಾಸ ಪಡುತ್ತಾನೆ ಪ್ರಿಯರೇ. ಇದು ಬರೀ ಆಲ್ಟರ್ ಮೇಲೆ ಹೋಗಿ ಸಾವಿರಾರು ಜನರ, ನೂರಾರು ಜನರ, 10,000 ಜನರ ನಡುವೆ ಇಟ್ಕೊಂಡು ಕೆಲವು ಕ್ಷಣಗಳು ಆ್ಯಕ್ಟಿಂಗ್ ಮಾಡಿಕೊಂಡು ಸ್ಟೇಜಿಂದ ಕೆಳಗೆ ಇಳಿಯುವ ಅಂಥದ್ದಲ್ಲ ಪ್ರಿಯರೇ. ಇದು ಈ ಸೇವೆ ಎಂಬುದು ಒಂದು ಪ್ರಸವ ವೇದನೆ, ನಿರಂತರವಾದ ಪ್ರಸವ ವೇದನೆ, ಅ ಲೇಬರ್ ಪೇನ್. ಕ್ರಿಸ್ತೇಸು ಎಲ್ಲರಲ್ಲೂ ಮೂಡಿ ಬರಬೇಕು ಎಂಬ ಒಂದು ಪ್ರಸವ ವೇದನೆ ಆದರೆ, ಸ್ವತಃ ನನ್ನಲ್ಲಿ ಕ್ರಿಸ್ತೇಸು ಮೂಡಿ ಬಂದಿಲ್ಲ ಎಂಬ ಆ ಪ್ರಸವ ವೇದನೆ. ಬೇರೆ ನಾವ್ಯಾರು ಸಂಪೂರ್ಣರಲ್ಲ, ಸೇವೆ ಮಾಡುವ ನಾವ್ಯಾರು ಸಂಪೂರ್ಣರಲ್ಲ. ಸಂತ ಪೌಲರು ಹೇಳ್ತಾರೆ, ಈ ಆಧ್ಯಾತ್ಮಿಕ ಈ ಮೋತಿ ಏನು ಹೇಳ್ತಾನೆ, ಮುತ್ತನ್ನು ಮಣ್ಣಿನ ಕುಡಿಕೆ, ಇದು ಮಣ್ಣಿನ ಕುಡಿಕೆ ಪ್ರಿಯರೇ, ಫ್ರಜೈಲ್, ಒಡೆಯುವಂಥದ್ದು. ಈ ಮಣ್ಣಿನ ಕುಡಿಕೆಯಲ್ಲಿ ಈ ಆಧ್ಯಾತ್ಮಿಕ ಮುತ್ತನ್ನು ನಾವು ಹೊತ್ತು ಸಾಗಬೇಕಾಗಿದೆ. ಇದು ಬಹಳ ಬೇಗ ಮುರಿಯುತ್ತದೆ ಪ್ರಿಯರೇ, ಬಹಳ ಬೇಗ ನಾನು ಸಾಕಷ್ಟು ಸಾರಿ ಬಿದ್ದೋಗಿದ್ದೇನೆ, ಹಲವಾರು ರೀತಿಯಲ್ಲಿ ಬಿದ್ದು ಹೋಗಿದ್ದೇನೆ. 40 ವರ್ಷಗಳ ಕಾಲ ಟಿ ಕೆ ಜಾರ್ಜ್ ಅವರು ಏಳುತ್ತಾ ಬೀಳುತ್ತಾ ದೇವರ ಸೇವೆಯನ್ನು ಮಾಡಿದ್ದಾರೆ ಪ್ರಿಯರೇ. ಆದ್ದರಿಂದ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ. ಏನೆಲ್ಲ ಒಳ್ಳೆ ಬುದ್ಧಿ ಹೇಳಿದರು, ಏನೆಲ್ಲ ಒಳ್ಳೆ ಪ್ರವಚನ ಮಾಡಿದರು. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತೆ ಎಷ್ಟು ಕುಟುಂಬಗಳಿಗೆ ಅವರು ಪ್ರೇರಣೆ ಕೊಟ್ಟರು. ಎಷ್ಟು ಕುಟುಂಬಗಳು ಬದಲಾದವು, ಎಷ್ಟು ಜನರ ಜೀವಿತಗಳು ಬದಲಾದವು. ಪ್ರವಚನವನ್ನು ಕೇಳಿಕೊಂಡು ಎಷ್ಟು ಜನರು ದೇವರ ಸೇವಕರಾದರು, ಎಷ್ಟು ಜನರು ಫಾದರ್ಸ್ಗಳಾದರು, ಎಷ್ಟು ಜನರು ವಿವಿಧ ರೀತಿಯಲ್ಲಿ ವರದಾನಗಳನ್ನು ಪಡ್ಕೊಂಡರು ಪ್ರಿಯರೇ. ಟೀಮ್ ಮೆಂಬರ್ಗಳನ್ನು ಒಟ್ಟಿಗೆ ಇಡುವಂಥ ಪ್ರಯಾಸ ಸುಲಭದ ಮಾತಲ್ಲ ಪ್ರಿಯರೇ. ಟೀಮ್ ಮೆಂಬರ್ಗಳನ್ನು ಒಟ್ಟಾಗಿ ಇಟ್ಟುಕೊಂಡು ಸೇವೆಯನ್ನು ಮಾಡುವಂಥದ್ದು. ಯಾಕಂದರೆ ಟೀಮಲ್ಲಿರುವ ಪ್ರತಿಯೊಬ್ಬರು ವಿಧವಾದ ವಿಚಾರಧಾರೆಗಳು, ವಿಧವಾದ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು, ವಿಧವಾದ ಕೌಟುಂಬಿಕ ಪರಿಸ್ಥಿತಿಗಳು, ಹಣಕಾಸಿನ ವ್ಯವಸ್ಥೆಗಳು, ಇದೆಲ್ಲರ ನಡುವೆ ಒಂದು ಟೀಮನ್ನು ಸಂಭಾಳಿಸುವುದು ಸುಲಭದ ಮಾತಲ್ಲ ಪ್ರಿಯರೇ, ಪ್ರಯಾಸದ ಕೆಲಸ. ದೇವರ ಕೃಪೆಯಿಂದ, ದೇವರ ಕರುಣೆಯಿಂದ ಎಲ್ಲವೂ ಸಾಧ್ಯ. ಆದರೆ ಆ ಸುವಾರ್ತೆಯ ಸೇವೆ ಮಾಡಬೇಕಾದವನು ಈ ಪ್ರಯಾಸಗಳನ್ನು ಹೊರಬೇಕಾಗ್ತದೆ, ಪ್ರಯಾಸವನ್ನು ಪಡಬೇಕಾಗ್ತದೆ. ಸೊ ಸೇವೆ ಎಂಬುದು ಅದು ಒಂದು ರೀತಿಯ ಆಡಂಬರವಲ್ಲ, ಅದೊಂದು ಪ್ರಸವ ವೇದನೆ. ಹಾಗೂ
ಬ್ರದರ್ ಟಿ ಕೆ ಜಾರ್ಜ್ ಅವರು ಕಳೆದ 40 ವರ್ಷಗಳಲ್ಲಿ ನಿರಂತರವಾಗಿ ಕ್ರಿಸ್ತನಿಗೋಸ್ಕರ ಈ ಪ್ರಸವ ವೇದನೆಯನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಎಂಥ ಆರೋಗ್ಯದ ಸ್ಥಿತಿ ಇದ್ದರೂ ಕೂಡ ನಮಗೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ಸ್ವತಃ ಅವರೇ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಸಾಕಷ್ಟು ವರ್ಷದ ಹಿಂದೆ ಅವರಿಗೆ ಹಾರ್ಟಿನ ಪ್ರಾಬ್ಲಮ್ ಬಂದಿತ್ತು. ಅವರಿಗೆ ಸರ್ಜರಿ ಕೂಡ ಆಗಿತ್ತು ಹಾರ್ಟಿನ ಬಗ್ಗೆ, ಅದೆಲ್ಲ ನಮಗೆ ಗೊತ್ತಿದೆ. ಪ್ರಿಯರೇ, ನಿರಂತರವಾಗಿ ನಿಂತುಕೊಂಡು ಬೋಧನೆ ಮಾಡುವುದೂ ಸುಲಭದ ಕೆಲಸ ಅಲ್ಲ, ಪ್ರಯಾಸದ ಕೆಲಸ. ಬೋಧನೆ ಮಾಡುವ ತನಕ ಗೊತ್ತಾಗೋದಿಲ್ಲ ಪ್ರಿಯರೇ. ಇಳಿದು ಬಂದ ಮೇಲೆ ರೂಮಿಗೆ ಹೋಗುವಾಗ ಧ್ಯಾನಕೂಟ ಮುಗಿದ ಮೇಲೆ ಶುರುವಾಗ್ತದೆ ಎಷ್ಟು ಈ ಶರೀರ ಎಷ್ಟು ಪ್ರಯಾಸ ಪಟ್ಟಿದೆ ಎಂಬುದಾಗಿ. ದೇವರ ಕೃಪೆಯಿಂದ ರಿಟ್ರೀಟ್ ಇರುವ ತನಕ ಶರೀರ ಎಷ್ಟು ಪ್ರಯಾಸ ಪಟ್ಟಿದೆ ಎಂಬುದು ಗಮನಕ್ಕೇ ಬರುವುದಿಲ್ಲ. ಆದರೆ ನಂತರ ಗೊತ್ತಾಗ್ತದೆ, ಅಯ್ಯೋ ಮಲಗಿ ಬಿಡೋಣ ಒಂದು 3-4 ದಿನ ಅಂತ. ಈಗ ನಿರಂತರವಾಗಿ ಮಾತಾಡೋದು, ಅದು ಟಿ ಕೆ ಜಾರ್ಜ್ ಅಂತ ಬೋಧಕರು ಅವರು ಇಲ್ಲಿಂದ ಮಾತಾಡ್ತಾರೆ. ಸಾಕಷ್ಟು ಮಾತಲ್ಲಿ ಸಾಕಷ್ಟು ಶಕ್ತಿ ಪ್ರಿಯರೇ, ಎನರ್ಜಿ ಅದಕ್ಕೆ ವ್ಯಯವಾಗುತ್ತದೆ. ಪ್ರಿಯರೇ, ಗಂಟಲು ಬಿದ್ದದ್ದು ನೀವು ಗಮನಿಸಿದ್ದಿರ್ಬೋದು. ಸ್ವರ ಕೂಡ ಕಷ್ಟಪಟ್ಟು ಮಾತಾಡಬೇಕಾದ್ರೆ ಕಷ್ಟಪಡ್ತಿದ್ದರು, ಸ್ವರ ಬಿದ್ದು ಹೋಗಿತ್ತು, ಹಾಡುವಾಗ ಕಷ್ಟಪಡ್ತಿದ್ದರು ಪ್ರಿಯರೇ. ಅಂಥ ಸಂದರ್ಭದಲ್ಲಿ ನೋವು ಏನೆಂಬುದು ಅನುಭವಿಸಿದವನಿಗೆ ಗೊತ್ತು. ಟಿ ಕೆ ಜಾರ್ಜ್ ಅವರು ಕ್ರಿಸ್ತನಿಗೋಸ್ಕರ, ಸ್ವಾರ್ಥಿಗೋಸ್ಕರ, ದೇವ ಜನಗೋಸ್ಕರ, ಸಭೆಗೋಸ್ಕರ ನಿರಂತರವಾಗಿ ಪ್ರಯಾಸ ಪಟ್ಟಿದ್ದಾರೆ. ನಿಮ್ಮ ಮೇಲೆ ಮುಖ್ಯಸ್ಥರದ್ದು ನಿಮಗೆ ಬುದ್ಧಿ ಹೇಳುತ್ತಾರೆ, ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಿಯರೇ, ಸಂತ ಪೌಲನು ನಮಗೆ ಹೀಗೆ ಮಾಡಿ ಅಂತ ದೇವರ ವಾಕ್ಯದಲ್ಲಿ ಬೋಧಿಸ್ತಿರೋ ಸಂದರ್ಭದಲ್ಲಿ ನಾವು ಬ್ರದರ್ ಟಿ ಕೆ ಜಾರ್ಜ್ ಅವರನ್ನು ಬಹಳವಾಗಿ ಸನ್ಮಾನಿಸುವವರಾಗಿದ್ದೇವೆ. ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ದೇವರಿಗೆ ಬಹಳವಾಗಿ ಧನ್ಯವಾದಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆ ಸೇವೆ ಒಂದು ವಿಶೇಷತೆ ಬ್ರದರ್ ಟಿ ಕೆ ಜಾರ್ಜ್ ಸೇವೆಯ ಬಗ್ಗೆ ಪ್ರೀತಿ, ಆ ಸೇವೆಯಲ್ಲಿ ಪ್ರೀತಿ, ಜನರ ಮೇಲೆ ಪ್ರೀತಿ, ವಿಶೇಷವಾದ ಪ್ರೀತಿಯ ಹೃದಯವನ್ನು ಇಟ್ಟುಕೊಂಡು ಯಾವುದೇ ದುರಹಂಕಾರ ಇಲ್ಲದೆ ಸೇವೆ ಮಾಡಿದ ದೇವ ಸೇವಕರವರು. ನನ್ನ ಮತ್ತು ಬ್ರದರ್ ಟಿ ಕೆ ಜಾರ್ಜ್ ನಮ್ಮದೇನು ಗಾಢ ಮಿತ್ರತ್ವವಲ್ಲ, ಜಾಸ್ತಿ ನಾವು ಗಾಢ ಮಿತ್ರತ್ವದಲ್ಲಿ ಇದ್ದವರು ಕೂಡ ಅಲ್ಲ. ಆದರೆ ಪರಿಚಯ, ಅವರಿಗೆ ನಾನು ಯಾರಂತ ಗೊತ್ತು, ನನಗೆ ಅವರು ಯಾರಂತ ಗೊತ್ತು. ಅವರಿಗೆ ಈಗ ನೆನಪಿರಲಿಕ್ಕಿಲ್ಲ, 1996-97 ಆ ವರ್ಷಗಳಲ್ಲಿ ನಾನು ನನ್ನ ದೇವ ಸ್ಪರ್ಶ ಆದ ದಿನಗಳು, ನನಗೆ ದೇವರು ಸೇವೆಯ ಆಶೆಯನ್ನು ನನ್ನ ಹೃದಯದಲ್ಲಿ ಹಾಕಿದ ದಿನಗಳು. ಆದರೆ ನಾನು ಆ ಸಂದರ್ಭದಲ್ಲಿ CYM, ಈಗ ICOM ಅಂತ ಆಗಿದೆ, ಅದರ ಘಟಕದ ಅಧ್ಯಕ್ಷನು ಮತ್ತು ವಾರ್ಡ್ ಲೆವೆಲಲ್ಲಿ ನಾನು ಒಬ್ಬ ನಾಯಕನಾಗಿರೋ ಸಂದರ್ಭದಲ್ಲಿ ನಾನು ಒಂದು ಆಸೆ ಪಟ್ಟದ್ದು ಯುವಕರಿಗೋಸ್ಕರ ಧ್ಯಾನಕೂಟ. ಯಾಕಂದರೆ ಪೋಟದಲ್ಲಿ ನಾವು ಯೂತ್ ರಿಟ್ರೀಟ್ ಅಂತ ಹೇಳ್ಕೊಂಡು ನಾನೊಂದು 3-4 ಯೂತ್ ರಿಟ್ರೀಟ್ ಹೋಗಿ ಬಂದ ಮೇಲೆ ನನಗೆ ಅನಿಸಿತ್ತು, ನಮ್ಮ ಯುವಕರಿಗೋಸ್ಕರ ಕೂಡ ಇಂಥ ಧ್ಯಾನಕೂಟಗಳನ್ನು ಮಾಡಿಸ್ಬೇಕು ಅಂತ. ಅದಕ್ಕೆ ನಾನು ನಮ್ಮ ವಾರ್ಡು ಯೂತ್ ಕೌನ್ಸಿಲಲ್ಲಿ ಇದರ ಪ್ರಪೋಸಲ್ ಹಾಕಿದ್ದೆ. ಹಾಗೂ ಅವರದನ್ನು ಸನ್ಮಾನಿಸಿಕೊಂಡು ನಮ್ಮ ಪ್ಯಾರಿಷಲ್ಲೇ ನಾವು ಒಂದು ಯುವಕರಿಗೋಸ್ಕರ ಧ್ಯಾನಕೂಟವನ್ನು ಆಯೋಜನೆ ಮಾಡಿದ್ದೆವು. ಬ್ರದರ್ ಟಿ ಕೆ ಜಾರ್ಜ್ ಅವರನ್ನು ನಾನು ಕರೆಸಿದ್ದೆ. ಆವಾಗ ನನಗೆ ಬ್ರದರ್ ಟಿ ಕೆ ಜಾರ್ಜ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವರನ್ನು ಬಹುಶಃ ಅಲ್ಲಿ ಇಲ್ಲಿ ಕೇಳಿದ್ದೆ ಮಾತ್ರ. ಯಾರ ಹತ್ರನೂ ಫೋನ್ ನಂಬರ್ ತೆಗೆದುಕೊಂಡು ಅವರಿಗೆ ಬಾ ಅಂತ ಕರೆದಾಗ ಬಹಳ ಪ್ರೀತಿಯಿಂದ ಬಂದು ಆ ಧ್ಯಾನಕೂಟವನ್ನು ಅವರು ನಡೆಸಿಕೊಟ್ಟರು. ಪ್ರಿಯರೇ, ಅಲ್ಲೇ ಒಂದು ಅದ್ಭುತವನ್ನು ನಾನು ನಿಮಗೆ ತಿಳಿಸ್ತೇನೆ. ಆ ಧ್ಯಾನಕೂಟಕ್ಕೆ ನಮ್ಮ ಚರ್ಚಿಂದ ಒಂದು ಫ್ಯಾಮಿಲಿ ಒಂದು ಆವಾಗ ಅವರ ಮಕ್ಕಳು ಅದರವರು ಬಂದಿದ್ದರು. ಬಂದು ನಂತರ ನಾನು ಗಮನಿಸಿದೆ, ಅವರ ಸಂಜೆಯ ಪ್ರಾರ್ಥನೆಯ ವೇಳೆಯಲ್ಲಿ ಅವರ ಪ್ರಾರ್ಥನೆ ಬದಲಾಯಿತು. ಅವರು ಈ ಟಿ ಕೆ ಜಾರ್ಜಿಂದ ಕಲಿತ ಆರಾಧನೆಯ ಗೀತೆಗಳನ್ನು ಕುಟುಂಬದಲ್ಲಿ ಹಾಡಲಿಕ್ಕೆ ಶುರು ಮಾಡಿದ್ದನ್ನು ನಾನು ಗಮನಿಸಿದೆ. ಪ್ರಿಯರೇ,
ಬಡ ಬಡತನದಲ್ಲಿದ್ದ ಆ ಮನೆ, ತುಂಬ ಬಡತನ, ತುಂಬ ಸಮಸ್ಯೆಗಳಿದ್ದ ಆ ಮನೆ, ಅದರ ರೂಪುರೇಷೆನೇ ಬದಲಾಯಿತು ಪ್ರಿಯರೇ. ಬಹುಶಃ ಆ ಸಮಯದಲ್ಲಿ ಹುಲ್ಲಿನ ಮನೆ ಎಂಬುದಿತ್ತು ಬಹುಶಃ ಅವರದ್ದು ಮಾತ್ರ. ಆದರೆ ಇವತ್ತು ಇಷ್ಟೊಂದು ಸುಂದರವಾದ ಮನೆ ಅವರಿಗೆ ಕಟ್ಟಲ್ಪಟ್ಟಿದೆ. ಆ ಹೆಣ್ಣುಮಕ್ಕಳು ಒಳ್ಳೊಳ್ಳೆ ಕಡೆ ಮದುವೆ ಆಗಿಕೊಂಡು ಹೋಗಿದ್ದಾರೆ, ತುಂಬ ಒಳ್ಳೆಯ ಜೀವನವನ್ನು ನಡೆಸ್ತಿದ್ದಾರೆ. ಆ ಕುಟುಂಬದ ತಾಯಿಗೆ ತುಂಬ ರೀತಿಯ ಸಮಸ್ಯೆಗಳಿದ್ದೆವು, ಕಣ್ಣಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಮತ್ತು ಒಂಥರ ಮಾನಸಿಕ ಸಮಸ್ಯೆಯಿಂದ ಆ ತಾಯಿ ಬಾಳುತ್ತಿದ್ದರು. ಸಂಪೂರ್ಣವಾಗಿ ಗುಣ ಹೊಂದಿದ್ದನು. ಈ ಅದ್ಭುತವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಪ್ರಿಯರೇ. ಅದು ಆ ಯುವಕರ ಧ್ಯಾನಕೂಟ ಬಳಕುಂಜಲ್ಲಿ ನಾವು ಆಯೋಜನೆ ಮಾಡಿದ್ದು. ಟಿ.ಕೆ. ಜಾರ್ಜ್ ಬಂದು ಆ ಒಂದು ದಿನದ ಧ್ಯಾನಕೂಟವನ್ನು ನಡೆಸಿದ್ದು. ನಂತರ ನಾನು 2000 ವರ್ಷದಲ್ಲಿ 2000 ನಾನು ಬೀದರ್ ಅಲ್ಲಿ ದೇವರ ಸೇವೆಯನ್ನು ಮಾಡುತ್ತಿರೋ ಸಂದರ್ಭದಲ್ಲಿ ಅಲ್ಲಿ ನನಗೆ ಆಸೆ ಆಯಿತು, ಅಲ್ಲಿ ಕೂಡ ಯುವಕರಿಗೆ ಧ್ಯಾನಕೂಟವನ್ನು ನಡೆಸಬೇಕಂತ. ಯುವ ನಿರ್ದೇಶಕಿಯಾಗಿದ್ದ ಸಿಸ್ಟರ್ ಡೈನಾರ್ ಅವರಿಗೆ ಪ್ರಪೋಸ್ ಮಾಡಿದೆ. ಸಿಸ್ಟರ್, ಇಲ್ಲೊಂದು ಯುವಕರ ಧ್ಯಾನಕೂಟವನ್ನು ಮಾಡುವ ಅಂತ ಹೇಳ್ಕೊಂಡು, ಆಯಿತು ಅಂತ ಹೇಳ್ಕೊಂಡು ಬಾಲ್ಕಿಯಲ್ಲಿ ನಾವು ಯುವಕರ ಧ್ಯಾನಕೂಟವನ್ನು ಆಯೋಜಿಸಿದೆವು. ಟಿ.ಕೆ. ಜಾರ್ಜ್, ಬ್ರದರ್ ವಿನ್ಸೆಂಟ್, ಅದೊಂದು ಸುಂದರವಾದ 3 ಅಥವಾ 4 ದಿನ, ನನಗೆ ನೆನಪಿಲ್ಲ, ಬಹುಶಃ 4 ದಿನ ಅನ್ನಿಸ್ತದೆ. ನಾನೇ ಅದರ ಹ್ಯಾಂಡ್ ಬಿಲ್ ಮಾಡಿದ್ದೆ, ನಾನೇ ಅದರಲ್ಲಿ ದೇವರ ವಾಕ್ಯ, ಭಕ್ತಿವಂತನ ಪ್ರಾರ್ಥನೆ ಅತ್ಯಂತ ಫಲದಾಯಕ ಆದದ್ದು ಎಂಬುದಾಗಿ ಆ ಶೀರ್ಷಿಕೆಯನ್ನು ಹಾಕಿಕೊಂಡು ಬ್ರದರ್ ಟಿ.ಕೆ. ಜಾರ್ಜ್ ಅವರ ಆ ಧ್ಯಾನಕೂಟಕ್ಕೆ ಹ್ಯಾಂಡ್ ಬಿಲ್ಲನ್ನು ತಯಾರು ಮಾಡಿದ್ದೆ. ಸಾಕಷ್ಟು ಯುವಕರು ಬಂದಿದ್ದರು. ಆ್ಯಂಡ್ ಐ ಕುಡ್ ಸಿ ದ ಸ್ಪಿರಿಚುವಲ್ ರಿವೈವಲ್ ಇನ್ ದ ಲ್ಯಾಂಡ್ ಆಫ್ ಬೀದರ್. ಸಾಕಷ್ಟು ನಂತರ ಧ್ಯಾನಕೂಟಗಳು ಬ್ರದರ್ ಟಿ.ಕೆ. ಜಾರ್ಜಿಂದ ಬೀದರ್ನಲ್ಲಿ ನಡೆದವು. ಫಾದರ್ ಫೆಡ್ಡಿಯಲ್ಲಿ ನಾನು ಒಮ್ಮೆ ಹೇಳಿದ್ದೆ, ಅಲ್ಲಿ ಫಾದರ್ ಫೆಡ್ಡಿ ಅಂತ ಒಬ್ಬರಿದ್ದಾರೆ. ಫಾದರ್ ಫೆಡ್ಡಿ ಹತ್ರ ನಾನು ಒಮ್ಮೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಬ್ರದರ್ ಟಿ.ಕೆ. ಜಾರ್ಜನ್ನು ಫಸ್ಟ್ ಟೈಮ್ ಗುಲ್ಬರ್ಗಕ್ಕೆ, ಬೀದರಿಗೆ ಇಂಟ್ರೊಡ್ಯೂಸ್ ಮಾಡಿದವನು ನಾನು ಅಂತ ಹೇಳುವಾಗ ನನಗೆ ಸ್ವಲ್ಪ ಇರಲಿ ಅಂತ ಆವಾಗ ಅವರು ಹೇಳಿದರು, ಇಲ್ಲ ಅದಕ್ಕಿಂತ ಮುಂಚೆ ಅವರೊಮ್ಮೆ ಬಂದಿದ್ದರು ಬೀದರಿಗೆ. ಆದರೆ ಆವಾಗ ಜಾಸ್ತಿ ಅವರು ಫೇಮಸ್ ಆಗಿರಲಿಲ್ಲ, ಅಷ್ಟು ಪರಿಚಯ ಇದ್ದಿರಲಿಲ್ಲ ಜನರಿಗೆ ಅವರದ್ದು. ಆದರೆ ನೀನು ಕರೆಸುವ ಮುಂಚೆ ಅವರಿಲ್ಲಿ ಬಂದಿದ್ದರು ಅಂತ ನನಗೆ ಫಾದರ್ ಫೆಡ್ಡಿ ಅವರು ಹೇಳಿದ್ದು ನೆನಪಿದೆ. ಪ್ರಿಯರೇ, ಅದರ ನಂತರ ಸಾಕಷ್ಟು ಆಧ್ಯಾತ್ಮಿಕ ಬದಲಾವಣೆಯ ಗಾಳಿ ಆ ನಾಡಿನಲ್ಲಿ ಜನರು ದೇವ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ ಬೆಳೆಯಲು ಬ್ರದರ್ ಟಿ.ಕೆ. ಜಾರ್ಜ್ ಅವರ ರಿಟ್ರೀಟ್ಸ್ಗಳು ಸಾಕಷ್ಟು 2017 ಅಥವಾ 2018ರಲ್ಲಿ ಗುಲ್ಬರ್ಗದಲ್ಲಿ ಒಂದು ಸರ್ವ ಕ್ರೈಸ್ತ ಪಂಗಡಗಳು ಎಲ್ಲರೂ ಒಟ್ಟಾಗಿ, ಕಥೋಲಿಕರು, ಪ್ರೊಟೆಸ್ಟೆಂಟರು, ಮೆಥಡಿಸ್ಟರು ಹಾಗೂ ಪೆಂಟೆಕಾಸ್ಟಲ್ ಎಲ್ಲ ಸಭೆಯವರು ಒಟ್ಟಾಗಿ ಒಂದು ಧ್ಯಾನಕೂಟವನ್ನು ಆಯೋಜಿಸಿದ್ದರು. ಬ್ರದರ್ ಟಿ.ಕೆ. ಜಾರ್ಜ್ ಅವರು ಆ ಧ್ಯಾನಕೂಟಕ್ಕೆ ಬಂದಿದ್ದರು. ನಾನು ಅಲ್ಲಿದ್ದೆ. ಆ ಸಮಯದಲ್ಲಿ ನಾವು ವಾಸವಾಗುವ ಆ ರೂಮಿಗೆ ತುಂಬ ಪ್ರೀತಿಯಿಂದ ಬ್ರದರ್ ಟಿ.ಕೆ. ಜಾರ್ಜ್, ಫಾದರ್ ಫ್ರಾಂಕ್ಲಿನ್, ಸಿಸ್ಟರ್ ಮಂಜುಳಾ, ಬ್ರದರ್ ವಿಲಿಯಮ್ ಹಾಗೂ ಇಡೀ ತಂಡ ಆ ಫೋಟೋವನ್ನು ನಾನು ಈ ವಿಡಿಯೋದ ಜೊತೆ ಹಾಕ್ತೇನೆ. ಆ ಇಡೀ ತಂಡ ನಮ್ಮ ಜೊತೆ ಬಂದು ನಮ್ಮ ಚಿಕ್ಕ ರೂಮಿತ್ತು, ನಾವಲ್ಲಿ ಆ ಚಿಕ್ಕ ರೂಮಲ್ಲಿ ನಮ್ಮ ಜೊತೆ ತುಂಬ ಸಮಯವನ್ನು ಕಳೆದು ತುಂಬ ಪ್ರೀತಿಯಿಂದ ಮಾತಾಡಿ ನಮ್ಮನ್ನು ಆಶೀರ್ವದಿಸಿ, ಆ ಇಡೀ ತಂಡ ಆಶೀರ್ವದಿಸಿ ಹೋದ ಆ ಕ್ಷಣಗಳು ಪ್ರಿಯರೇ ಹೃದಯಕ್ಕೆ ತುಂಬ ಹತ್ತಿರವಾಗಿವೆ. ಆ ಕ್ಷಣಗಳು ಆ ರಿಟ್ರೀಟ್ ಸಮಯದಲ್ಲಿ ನಾನು ಅಲ್ಲಿ ಇದ್ದೆ, ಕೆಲವು ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದೆ ನಾನು ಅಲ್ಲಿ. ಆ ಸಂದರ್ಭದಲ್ಲಿ ಒಂದು ಇನ್ನರ್ ಹೀಲಿಂಗ್ ಸೆಷನ್ ಸಮಯದಲ್ಲಿ ಇನ್ನರ್ ಹೀಲಿಂಗ್ ನಡೆಸ್ತಿದ್ದರು ಬ್ರದರ್ ಟಿ.ಕೆ. ಜಾರ್ಜ್ ಅವರು. ಯಾರಿಗೆ ತಂದೆ ತಾಯಿಗಳನ್ನು ಕ್ಷಮಿಸುವ, ತಂದೆ ತಾಯಿಗಳಿಗೆ ತಂದೆ ತಾಯಿಯಲ್ಲಿ ಕ್ಷಮೆ ಬೇಡುವ,
ತಂದೆ ತಾಯಿಗಳಲ್ಲಿ ಪ್ರೀತಿಸುವ ಆ ಆ ಆ ಒಂದು ಕ್ಷಣ ಏನು ಹೇಳಿ, ನಾನು ಒಂದು ಕಡೆ ಅಲ್ಲಿ ನಿಂತಿದ್ದೆ. ಬ್ರದರ್ ಟಿ ಕೆ ಜಾರ್ಜ್ ಹೇಳಿದರು, ಯಾರೆಲ್ಲ ನಿಮಗೆ ನಿಮ್ಮ ತಂದೆಯ ಬಗ್ಗೆ ಏನಿದೆ ಹತ್ತಿರ ಹೋಗಿ ಯಾರಿಗಾದರೂ ಕ್ಷಮೆ ಕೇಳಲಿಕ್ಕಿದೆ, ಕ್ಷಮೆ ಬೇಡಲಿಕ್ಕಿದೆ, ತಂದೆಯನ್ನು ಕ್ಷಮಿಸಲಿಕ್ಕಿದೆ, ಹತ್ತಿರ ಇರುವ ಯಾರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನೀವು ಆ ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳುವಾಗ ನಾನು ಅಲ್ಲಿ ಸುಮ್ಮನೆ ನಿಂತುಕೊಂಡೆ. ಯಾಕಂದರೆ ನಾನು ಸಾಕಷ್ಟು ಇಂಥ ರಿಟ್ರೀಟ್ಗಳಿಗೆ ಹೋಗಿದ್ದೆ, ಸಾಕಷ್ಟು ಇಂಥ ಇನ್ನರ್ ಹೀಲಿಂಗ್ ರಿಟ್ರೀಟ್ಗಳಲ್ಲಿ ಭಾಗವಹಿಸಿದ್ದೆ, ವಿಶೇಷವಾದ ಇನ್ನರ್ ಹೀಲಿಂಗ್ ಕೋರ್ಸ್ಗಳನ್ನು ನಾನು ಮಾಡಿದ್ದೆ. ಆದ್ದರಿಂದ ಎಲ್ಲರಿಗೆ ಕ್ಷಮಿಸಿದ್ದೇನೆ, ಕ್ಷಮೆ ಕೇಳಿದ್ದೇನೆ. ಹಾಗೂ ನನಗೆ ಈಗ ಅಂಥ ಏನು ಭಾವನೆಗಳಿಲ್ಲ ಅಂತ ಹೇಳಿಕೊಂಡು ನಾನಲ್ಲಿ ಸುಮ್ಮನೆ ನಿಂತು ನೋಡ್ತಿದ್ದೆ, ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಿದ್ದೆ. ಪ್ರಿಯರೇ, ನಾನು ನಿಜವಾಗಿ ಹೇಳಬೇಕಾದ್ರೆ ನನ್ನಲ್ಲಿ ದುಃಖನಿದ್ದಿಲ್ಲ, ಕಣ್ಣೀರು ಇದ್ದಿಲ್ಲ, ಏನಿದ್ದಿಲ್ಲ. ನನ್ನಲ್ಲಿ ಅತ್ಯಂತ ಶಾಂತ ಸ್ಥಿತಿಯಲ್ಲಿ ನನ್ನ ಮನಸ್ಸಿತ್ತು. ಯಾವುದೇ ಗೊಂದಲ ಅಲ್ಲಿ ಇದ್ದಿಲ್ಲ, ಯಾವ ಭಾವನೆಗಳು ಅಲ್ಲಿ ಇದ್ದಿಲ್ಲ. ಬರೀ ದೇವರು ನಾನು ಒಂದಾಗಿದ್ದೇನೆಂಬ ಭಾವನೆ ಇತ್ತು. ಆ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಪ್ರೇರಣೆ, ಶಕ್ತಿ ಅಂತ ಹೇಳೋದಿಲ್ಲ, ಪ್ರೇರಣೆ ಅಂತ ಹೇಳ್ತೇನೆ. ನಿಜವಾಗಿ ಶಕ್ತಿ ಅದು. ನನ್ನನ್ನು ಅಲ್ಲೇ ಬದಿಯಲ್ಲಿ ಫಾದರ್ ಫೆಡ್ಡಿ ಅವರು ಅಲ್ಲಿ ನಿಂತುಕೊಂಡಿದ್ದರು. ಫಾದರ್ ಫೆಡ್ಡಿ ಡಿಸೋಜ ಬಿಷಪ್ಸ್ ಹೌಸಲ್ಲಿ, ಗುಲ್ಬರ್ಗ ಬಿಷಪ್ಸ್ ಹೌಸಲ್ಲಿ ಅಲ್ಲಿ ಅವರಿದ್ದಾರೆ. ಅಲ್ಲಿ ನಿಂತುಕೊಂಡಿದ್ದರು. ನಾನು ಹೋಗಿ ಅವರ ಪಾದಕ್ಕೆ ಬಿದ್ದುಕೊಂಡು ನನ್ನ ದಿವಂಗತ ತಂದೆಯ ನೆನಪು ಮಾಡಿಕೊಂಡು ಅವರ ಆಶೀರ್ವಾದ, ಅಯ್ಯೋ ನಾನು ಹೇಳ್ತೇನೆ, ಎಲ್ಲಿಂದ ಆ ದುಃಖದ ಕಟ್ಟೆ ಹೊಡೆದು ನಾನು ಕೂಗಲಿಕ್ಕೆ ಅಳಲಿಕ್ಕೆ ಶುರು ಮಾಡಿದೆ. ಆಗ ಎಷ್ಟು ಹೊತ್ತು ನಾನು ಅತ್ತೆ, ಆಗ ಎಷ್ಟು ಹೊತ್ತು ಆ ಫಾದರನ್ನು ತಬ್ಬಿಕೊಂಡೆ, ಎಷ್ಟು ಹೊತ್ತು ಆ ಫಾದರನ್ನು ತಬ್ಬಿಕೊಂಡ್ರು. ಬ್ಯೂಟಿಫುಲ್ ಮೂಮೆಂಟ್ ಆಫ್ ಹೀಲಿಂಗ್. ನಾನು ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಾನು ಅಲ್ಲಿ ನನ್ನಲ್ಲಿ ಇನ್ನೇನೂ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ನಾನು ನಿಂತವನು, ಬೇರೆಯವರನ್ನು ಒಬ್ಸರ್ವ್ ಮಾಡುವಂಥ ನಿಂತವನು. ಅಷ್ಟು ಶಕ್ತಿಯುತವಾಗಿತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರ ಮಿನಿಸ್ಟ್ರಿ. ಪ್ರಿಯರೇ, ಬ್ರದರ್ ಟಿ ಕೆ ಜಾರ್ಜ್ ಮತ್ತು ನನ್ನ ಸಂಬಂಧ, ನಾನು ಅವರ ಎಲ್ಲವನ್ನು ಬಹುಶಃ ಎಲ್ಲವನ್ನು ಒಪ್ಪುವವನು ಅಲ್ಲ. ಸರ್ಟನ್ ಥಿಯಾಲಜಿಕಲ್ ಡಿಫ್ರೆನ್ಸಸ್ ಅಂತ ಹೇಳ್ತೇವೆ, ಸರ್ಟನ್ ಥಿಯಾಲಜಿಕಲ್ ಡಿಫ್ರೆನ್ಸಸ್ ಅದು ನನ್ನ ಮತ್ತು ಅವರ ನಡುವೆ ಖಂಡಿತವಾಗಿ ಇತ್ತು. ಅವರ ಕೆಲವು ವಿಚಾರಗಳನ್ನು ಥಿಯಾಲಜಿ ದೃಷ್ಟಿಯಲ್ಲಿ ನಾನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳದವನು ಅಥವಾ ಅದಕ್ಕೆ ಬೇರೆಯಾದ ಅಭಿಪ್ರಾಯವನ್ನು ಹೊಂದಿದವನು ನಾನು ವೈಯಕ್ತಿಕವಾಗಿ ಆಗಿದ್ದಿರ್ಬೋದು. ಆದರೆ ಅವರ ಸೇವೆ ವಿಷಯ ಬರುವಾಗ, ಅವರ ವ್ಯಕ್ತಿತ್ವದ ವಿಷಯ ಬರುವಾಗ, ಅವರ ದೇವ ಸೇವೆಯನ್ನು ನಡೆಸುವ ವಿಚಾರಗಳು ಬರುವಾಗ, ಬ್ರದರ್ ಟಿ ಕೆ ಜಾರ್ಜ್ is one of the best ministers that I have seen. Beautiful servant of God. ಅತ್ಯಂತ ಅವರ ಹಿಂದುಗಡೆಯಿಂದ ಕೂಡ ಸಾಕಷ್ಟು ಜನರಿಗೆ ನಾನು ಬ್ರದರ್ ಟಿ ಕೆ ಜಾರ್ಜ್ ಅವರ ಸೇವೆ ಎಷ್ಟು ಉತ್ತಮವಾದದ್ದು ಹಾಗೂ ಎಷ್ಟು ಪ್ರಫೌಂಡ್, ಎಷ್ಟು ಮೆಚೋರ್ಡ್ ಸೇವೆ ಅದು ಎಂಬುದರ ಬಗ್ಗೆ ಸಾಕಷ್ಟು ಜನರಲ್ಲಿ ನಾನು ಮಾತಾಡಿದ್ದೇನೆ. ಪ್ರಿಯರೇ, ಕೆಲವರು ಏನೆಲ್ಲ ಹೇಳಿದ್ದು ನನಗೆ ಗೊತ್ತಿದೆ. ಅದು ಅವರವರ ವೈಯಕ್ತಿಕ ಅನುಭವಗಳು ಆಗಿದ್ದಿರ್ಬೋದು. ನನಗೆ ಟಿ ಕೆ ಜಾರ್ಜ್ ಅವರನ್ನು ನೋಡುವಾಗ ನಾನು ದೇವರ ಪಾದಕ್ಕೆ ಬರಲು ತುಂಬ ಜನ ಸಹಾಯ ಮಾಡಿದವರೇ. ಅಂಥವರ ಪೈಕಿ ಬ್ರದರ್ ಟಿ ಕೆ ಜಾರ್ಜ್ ಕೂಡ, ಅವರ ಬೋಧನೆ ಕೂಡ, ಅವರ ಹಾಡುಗಳು ಕೂಡ, ಅವರ ಆರಾಧನೆ ಕೂಡ, ಅವರಿಟ್ಟಿರೋ ಪ್ರೀತಿ ಕೂಡ ಕಾರಣವಾಗಿದೆ. ನನಗೆ ಬ್ರದರ್ ಟಿ ಕೆ ಜಾರ್ಜ್ ಅವರು ನನ್ನ ವೈಯಕ್ತಿಕ ಜೀವನದಲ್ಲಿ, ನನ್ನ ಕುಟುಂಬಕ್ಕೆ, ನನ್ನ ತಾಯಿ ಎಷ್ಟೋ ಅವರ ಧ್ಯಾನಕೂಟಗಳಿಗೆ ಹೋಗಿದ್ದಾರೆ, ಎಷ್ಟು ಧ್ಯಾನಕೂಟಗಳಿಗೆ ಹೋಗಿದ್ದಾರೆ. ಅವರ ಹಾಡುಗಳನ್ನು ನಾನು ಇವತ್ತು ಹಾಡಬೇಕಾದ್ರೆ ನನ್ನ ತಾಯಿ ಅದನ್ನು ಬಹಳ ಭಕ್ತಿಯಿಂದ ಆ ಗೀತೆಗಳನ್ನು ಹಾಡುತ್ತಾರೆ. ಪ್ರಿಯರೇ, ಇದು ಬ್ರದರ್ ಟಿ ಕೆ ಜಾರ್ಜ್ ಅವರು ನಮಗೆಲ್ಲ ಮಾಡಿದ ಉಪಕಾರವಾಗಿದೆ. ನನಗೆ ಚಾನ್ಸ್ ಇದೆ, ಆದ್ದರಿಂದ ನಾನು ಹೀಗೆ ಮಾತಾಡ್ತೇನೆ. ಖಂಡಿತವಾಗಿ ನಾನು ಹೀಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಕೂಡ ನಂಗೆ ಗೊತ್ತು ಹೇಳ್ತೀರಿ, ಹೌದು ಬ್ರದರ್, ಸತ್ಯ ನೀವು ಏನು ಹೇಳ್ತಿರೋದು, ನಾವು ಅದನ್ನು ಅನುಭವಿಸಿದ್ದೇವೆ.
ನೀನು ಮಾತ್ರ ಅಲ್ಲ, ಸಾವಿರಾರು ಕುಟುಂಬಗಳು ಇದೇ ಮಾತುಗಳನ್ನು ಅವರ ಬಗ್ಗೆ ಹೇಳ್ತವೆ ಎಂಬುದು ಖಂಡಿತ ಗೊತ್ತಿದೆ. ಅವರ ವಿನಯತೆ ಪ್ರಿಯರೇ, ನಾನು ಒಂದು ಚಿಕ್ಕ ಘಟನೆಯನ್ನು ಹೇಳ್ತೇನೆ ಬ್ರದರ್ ಟಿ ಕೆ ಜಾರ್ಜ್ ಅವರ ವಿನಯತೆ ಬಗ್ಗೆ. ಇತ್ತೀಚೆಗೆ ಅವರೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದರು. ಯಾವ ವಿಡಿಯೋ ಅಂತ ನಾನು ಹೇಳುವುದಿಲ್ಲ. ಅದು ನಾನು ಅದನ್ನು ಕೇಳಿಸ್ಕೊಂಡ ಮೇಲೆ ನನಗೆ ಅದು ನನಗೆ ಸರಿ ಕಂಡಿಲ್ಲ. ನಾನು ಬ್ರದರಿಗೆ ಫೋನ್ ಮಾಡಿದೆ. ಬ್ರದರ್ ಅಂತ ಹೇಳಿಕೊಂಡು ನಂತರ ಹೇಳಿದೆ, ಬ್ರದರ್ ಆ ವಿಡಿಯೋ ನನಗೆ ಸರಿ ಕಂಡಿಲ್ಲ ಬ್ರದರ್, ಏನಾಯಿತು ಅಂತ ಕೇಳಿದರು. ನೋಡಿ ಬ್ರದರ್ ಹೀಗೆ ಅದಕ್ಕೆ ಅವರ ದೃಷ್ಟಿಯಲ್ಲಿ ಅವರು ಏನು ಹೇಳಲಿಕ್ಕಿತ್ತು ಅದನ್ನು ಹೇಳಿದರು. ನಾನು ಕೇಳಿಸ್ಕೊಂಡೆ ಅಂತ ಹೇಳಿದೆ, ನೀವು ಹೇಳೋದು ಸರಿ ಬ್ರದರ್, ಆದರೆ ಅದನ್ನು ಕೇಳ್ತಿರ್ಬೇಕಾದ್ರೆ ಬೇರೆಯೇ ಅನಿಸ್ತದೆ. ಹೌದಾ ಬ್ರದರ್, ಹಾಗಾದರೆ ನಾನು ಈಗಲೇ ಅದನ್ನು ಡಿಲೀಟ್ ಮಾಡ್ತೇನೆ ಅಂತ ಹೇಳಿದರು. ಬ್ರದರ್ ಈಗಲೇ ನಾನು ಡಿಲೀಟ್ ಮಾಡ್ತೇನೆ ಅಂತ ಹೇಳಿದರು. ನಂತರ 1 ನಿಮಿಷದ ಒಳಗೆ ಆ ವಿಡಿಯೋ ಡಿಲೀಟ್ ಆಗಿದೆ. ನನಗೆ ವಾಪಸ್ ಫೋನ್ ಮಾಡಿಕೊಂಡು ಹೇಳ್ತಾರೆ, ಬ್ರದರ್ ವಿಡಿಯೋನು ಡಿಲೀಟ್ ಮಾಡಿದೆ, ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿದರು. ಬ್ರದರ್ ನಾನು ಹೇಳ್ತೇನೆ, ಬ್ರದರ್ ಟಿ ಕೆ ಜಾರ್ಜ್ ಅವರು 40 ವರ್ಷ ಸೇವೆ ಮಾಡಿದವರು, ದೇಶ ವಿದೇಶಗಳಿಗೆ ಹೋದವರು. ವಿದೇಶಗಳೆಷ್ಟು, ಅವರು ಮಾಡಿದ ಸೇವೆ ಎಷ್ಟು, ಅವರು ಕೊಟ್ಟ ಬೋಧನೆಗಳೆಷ್ಟು, ಅವರಿಗೆ ಗೊತ್ತಿರುವ ಬಿಷಪ್ಗಳಿಷ್ಟು, ಅವರಿಗೆ ಗೊತ್ತಿರುವ ಫಾದರ್ಸ್ಗಳೆಷ್ಟು. ಪ್ರಿಯರೇ, ನಾನು ಬರೀ ಚಿಕ್ಕ ಸೇವಕನು, ದೇವರಾಜ್ಯದಲ್ಲಿ ಅತಿ ಚಿಕ್ಕ ಸೇವಕನು ನಾನು. ಹಾಗೂ ಅದರಲ್ಲೂ ವಿಶೇಷವಾಗಿ ಟಿ ಕೆ ಜಾರ್ಜ್ ಅವರು ಮಾಡಿರುವ ಸೇವೆ, ಅದರ ಕ್ವಾಲಿಟಿ ಆಗಲಿ, ಅದರ ಕ್ವಾಂಟಿಟಿ ಆಗಲಿ, ಅದರ ಗುಣಮಟ್ಟವಾಗಲಿ, ಅದು ಹಾಗೂ ನನ್ನ ಸೇವೆಗೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಇಲ್ಲ. ಇದು ಒಣ ಮಾತುಗಳಲ್ಲ. ದೀಸ್ ಆರ್ ದ ಫ್ಯಾಕ್ಚುಯಲ್ ಥಿಂಗ್ಸ್, ಪ್ರೂವೇಬಲ್ ಫ್ಯಾಕ್ಚುಯಲ್ ಥಿಂಗ್ಸ್. ಅವರೆಷ್ಟು ಧ್ಯಾನಗಳನ್ನು ಕೊಟ್ಟಿದ್ದಾರೆ, ಎಷ್ಟು ದೇಶಗಳಿಗೆ ಹೋಗಿದ್ದಾರೆ, ಎಷ್ಟು ಜನರಿಗೆ ಟಿ ಕೆ ಜಾರ್ಜ್ ಯಾರಂತ ಗೊತ್ತಿದೆ, ಎಷ್ಟು ಜನರು ಅವರ ಹಾಡುಗಳನ್ನು ಕೇಳಿದ್ರೆ, ಅವರು ಮಾಡಿರುವ ಹಾಡುಗಳೆಷ್ಟು, ಸಿಡಿಗಳೆಷ್ಟು, ಬೋಧನೆಗಳೆಷ್ಟು, ಯೂಟ್ಯೂಬ್ಗಳೆಷ್ಟು, ಎಷ್ಟು ಜನರು ಅವರನ್ನು ಕೇಳಿಸ್ತಾರೆ, ಅದೆಲ್ಲವನ್ನು ಲೆಕ್ಕ ಆಗುವಾಗ ಹಾಗೂ ಯಾವ ಅಭಿಷೇಕದೊಂದಿಗೆ ಅವರ ಸೇವೆಯನ್ನು ಮಾಡಿದ್ದಾರೆ, ಯಾವ ಶಕ್ತಿಯೊಂದಿಗೆ ಅವರು ಸೇವೆಯನ್ನು ಮಾಡಿದ್ದಾರೆ, ಎಷ್ಟು ಜನರಿಗೆ ಅವರ ಸೇವೆಯಿಂದ ಫಲ ಪ್ರಾಪ್ತಿಯಾಗಿದೆ, ಅದನ್ನೆಲ್ಲ ಗಮನಿಸುವಾಗ ನನ್ನ ಸೇವೆ ಬರೀ ಚಿಕ್ಕದು ಪ್ರಿಯರೇ, ಬರೀ ಚಿಕ್ಕ ಸೇವೆ. ಆದರೆ ಇಷ್ಟು ಚಿಕ್ಕ ಸೇವಕನ ಮಾತನ್ನು ಕೇಳಿಕೊಂಡು ಅಷ್ಟು ದೊಡ್ಡ ಸೇವಕ ತನ್ನ ವಿಡಿಯೋನೇ ಡಿಲೀಟ್ ಮಾಡಿಕೊಂಡು ನನಗೆ ವಾಪಸ್ ಫೋನ್ ಮಾಡಿಕೊಂಡು, ಬ್ರದರ್ ನಾನು ಈಗಲೇ ಡಿಲೀಟ್ ಮಾಡಿಬಿಟ್ಟೆ ಅದನ್ನಂತ ಹೇಳಿದ. ಅಷ್ಟು ದೇವ ರಾಜ್ಯಕ್ಕೆ ಒಂದು ವಿಧೇಯರಾಗುವ ಒಂದು ಗುಣ ಹೊಂದಿದ ಬ್ರದರ್ ಟಿ ಕೆ ಜಾರ್ಜ್. ಪ್ರಿಯರೇ, ಇವತ್ತು ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೋಸ್ಕರ ನಮ್ಮೆಲ್ಲರ ಪ್ರಾರ್ಥನೆಗಳು, ನಮ್ಮೆಲ್ಲರ ಸನ್ಮಾನ, ನಮ್ಮೆಲ್ಲರ ಪ್ರೀತಿಯ ಮಾತುಗಳು. ಈ ಸಂದರ್ಭದಲ್ಲಿ ನನಗೆ ಒಂದು ದೇವರ ವಾಕ್ಯ ನೆನಪು ಬರ್ತದೆ. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಇಲ್ಲಿ ಒಬ್ಬ ದೇವ ಸೇವಕನಿದ್ದಾನೆ. ಅದನ್ನು ನಾವು ಓದುವ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 24ರಿಂದ, ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳಿಸಿದಂಥ ನನ್ನ ಸಹೋದರನೂ ಜೊತೆ ಕೆಲಸದವನು ಆಗಿರುವಂಥ ಎಪಫ್ರೊದಿತನನ್ನು ನಿಮ್ಮ ಬಳಿಗೆ ಕಳಿಸುವುದು ಅವಶ್ಯವೆಂದು ನಂಬಿದ್ದೇನೆ. ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು. ಇಲ್ಲಿ ಒಬ್ಬ ದೇವಸೇವಕನ ಬಗ್ಗೆ ಸಂತ ಪೌಲರು ತಿಳಿಸ್ತಿದ್ದಾರೆ. ಅದು ಎಪಫ್ರೊದಿತ ಅಸ್ವಸ್ಥನಾಗಿದ್ದನು. ಸಂತ ಪೌಲನ ಸೇವೆಯಲ್ಲಿ ಸಹಾಯ ಮಾಡುತ್ತಿದ್ದ ಎಪಫ್ರೊದಿತನು ಅಸ್ವಸ್ಥನಾಗಿದ್ದನು. ಯೇಸು ಸ್ಪರ್ಶ ತಂಡದ ಬ್ರದರ್ ಟಿ ಕೆ ಜಾರ್ಜ್ ಇವತ್ತು ಅಸ್ವಸ್ಥರಾಗಿದ್ದಾರೆ ಎಪಫ್ರೊದಿತನಂತೆ. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ. ಎಪಫ್ರೊದಿತನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದಾನೆ. ಹಾಗೆ ಇದ್ದ ಅವನು ನಿಜವೇ. ನಮ್ಮ ಬ್ರದರ್ ಟಿ ಕೆ ಜಾರ್ಜ್ ಅವರು ಕೂಡ ರೋಗದಲ್ಲಿ ಬಿದ್ದಿದ್ದಾರೆ. ಸಾವು ದೊಡ್ಡ ರೋಗಕ್ಕೂ ಬರ್ತದೆ, ಚಿಕ್ಕ ರೋಗಕ್ಕೆ ಬರ್ತದೆ.
ICL ಇದ್ದವರಿಗೆ ಬರ್ತದೆ, ಜಿಮ್ಮಲ್ಲಿ ವ್ಯಾಯಾಮ ಮಾಡುತ್ತಿರುವಾಗಲೂ ಬರ್ತದೆ, 6 ಪ್ಯಾಕ್ 8 ಪ್ಯಾಕ್ ಇದ್ದವರಿಗೂ ಬರ್ತದೆ, ನಡೀತಾ ಇದ್ದವನಿಗೆ ಹೋಗ್ತದೆ, ಆರಾಮಾಗಿ ಕುಟುಂಬದವರ ಜೊತೆಗೆ ಎಲ್ಲ ಸರಿಯಾಗಿದ್ದು ಒಂದು ಕಾರು ಜೊತೆ ಹೋಗುವಾಗ ಬರ್ತದೆ, ವಿಮಾನದಲ್ಲಿ ಬರ್ತದೆ, ರೈಲಲ್ಲಿ ಬರ್ತದೆ. ಸಾವು ಪ್ರಿಯರೇ, ಯಾರಿಗೆ ಹೇಗೆ ಗೊತ್ತಿಲ್ಲ. ಅದರಿಂದ ಇದರ ಅರ್ಥ ಅಲ್ಲ ಟಿ ಕೆ ಜಾರ್ಜ್ ಸಾಯ್ತಿದ್ದಾರೆಂಬುದು, ಅದು ಅರ್ಥ ಅಲ್ಲ. ಆದರೆ ಎಲ್ಲರಿಗೆ ಬದುಕು ಸಾವು ಯಾವಾಗ ಹೇಗೆ ನಮಗೆ ಗೊತ್ತಿಲ್ಲ. ಎಪಫ್ರೊದಿತನ ವಿಷಯಕ್ಕೆ ಬರುವಾಗ, ಈ ದೇವ ಸೇವಕನ ವಿಷಯಕ್ಕೆ ಬರುವಾಗ, ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದಾನೆಂಬುದು ನಿಜವೇ. ಆದರೆ ದೇವರು ಅವನನ್ನು ಕರುಣಿಸಿದನು. ಇದು ನಮ್ಮ ಆಸೆ. ಬ್ರದರ್ ಟಿ ಕೆ ಜಾರ್ಜ್ ಅವರು ಸ್ವಸ್ಥಗೊಂಡು ವಾಪಸ್ ಬರಲಿ. ದೇವ ಕಳಿಸು ಅವನನ್ನು ಪುನಃ ನಮ್ಮ ನಡುವೆ. ದೇವ ನಿನ್ನ ಸೇವಕನನ್ನು ಪುನಃ ನಮ್ಮ ನಡುವೆ ಕಳಿಸಿ, ನಿಮ್ಮ ಸೇವಕನನ್ನು ನಾವು ನೋಡುವಂತಾಗಲಿ. ನಿಮ್ಮ ಸೇವಕನು ಪುನಃ ಬೋಧಿಸುವುದು ನಾವು ನೋಡುವಂತಾಗಲಿ. ನಿಮ್ಮ ಸೇವಕನು ಆರಾಧನೆ ಮಾಡುವುದು ನಾವು ನೋಡುವಂತಾಗಲಿ. ನಿಮ್ಮ ಸೇವಕನ ಜೊತೆ ಮಾತನಾಡುವುದು ನಮಗೆ ಪ್ರಾಪ್ತವಾಗಲಿ. ಇದು ನಮ್ಮೆಲ್ಲರ ಆಶೆ ಪ್ರಿಯರೇ. ಎಪಫ್ರೊದಿತನ ವಿಷಯಕ್ಕೆ ಬರುವಾಗ, ಸಾಯುವ ಸ್ಥಿತಿಯಲ್ಲಿದ್ದ ಎಪಫ್ರೊದಿತನು ದೇವರು ಕರುಣಿಸಿ ಒಳ್ಳೆಯವನಾದನು. ಸಂತ ಪೌಲರು ಅವರು ಗಲಾತ್ಯದವರಿಗೆ ಬರೆಯುವ ಪತ್ರಿಕೆಯಲ್ಲಿ ಹೇಳ್ತಾರೆ, ನಾನು ನಿಮ್ಮ ಬಳಿ ಬರುವಾಗ ನಾನು ಇಷ್ಟು ಕ್ಷೀಣವಾಗಿದ್ದೆ, ನೀವು ಹೇಸಿಗೆ ಪಡುವಂತೆ ಅಂಥ ಹೀನ ಸ್ಥಿತಿಯಲ್ಲಿ ನನ್ನ ಶರೀರ ಇತ್ತು, ಆದರೆ ನೀವಾದರೂ ನನ್ನನ್ನು ದೇವದೂತನಂತೆ ಸತ್ಕರಿಸಿದ್ದೀರಿ. ಪ್ರಿಯರೇ, ನಮ್ಮ ಆಶೆ ದೇವರು ಹೇಗೆ ಲಾಜರಸನಿಗೆ, ಹೇಗೆ ಪೌಲನಿಗೆ, ಹೇಗೆ ಎಪಫ್ರೊದಿತನಿಗೆ, ಹೇಗೆ ವಿಧವಾದ ರೋಗಿಗಳಿಗೆ ಕರುಣೆ ತೋರಿ ಪುನಃ ಎಬ್ಬಿಸಿದರೋ, ಹಾಗೆ ನಮ್ಮ ಬ್ರದರನ್ನೂ ದೇವರು ಅಂತ ಕರುಣಿಸಲೆಂಬುದು ನಮ್ಮ ಆಶೆ. ಆದರೆ ದೇವರ ಚಿತ್ತ ಸಮರ್ಪಿಸೋಣ ದೇವರಿಗೆ ಪ್ರಿಯರೇ. ಆದ್ದರಿಂದ ನೀವು ಅವನನ್ನು ನೋಡಿ ತುರಿಗಿ ಸಂತೋಷ ಪಡಬೇಕಂತಲೂ, ಅವನು ರೋಗದಲ್ಲಿರುವಾಗ, ಸಾಯುವ ಸ್ಥಿತಿಯಲ್ಲಿರುವಾಗ ಎಪಫ್ರೊದಿತನು ಆ ವಾರ್ತೆಯನ್ನು ಕೇಳಿ ನೀವು ದುಃಖಪ್ರಾತರಾಗಿದ್ದೀರಿ. ಆದರೆ ಈಗ ಗುಣವಾಗಿದ್ದಾನೆ, ನಿಮ್ಮ ಬಳಿ ಕಳಿಸ್ತಿದ್ದೇನೆ, ಅದನ್ನು ನೋಡಿ ನೀವು ಸಂತೋಷ ಪಡಬೇಕಂತಲೂ, ನನಗೆ ಕೂಡ ದುಃಖ ಕಡಿಮೆ ಆಗಬೇಕಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳಿಸುತ್ತಿದ್ದೇನೆ, ನಿಮ್ಮ ನಡುವೆ ಕಳಿಸುತ್ತಿದ್ದೇನೆ. ನೋಡಿ, ಸಾಯುವ ಸ್ಥಿತಿಯಲ್ಲಿದ್ದ ದೇವಸೇವಕ ಎಪಫ್ರೊದಿತನು ಗುಣವಾಗಿದ್ದಾನೆ ಎಂಬುದು ನೀವೇ ನಿಮ್ಮ ಕಣ್ಣಾರೆ ನೋಡಿಕೊಂಡು ಸಂತೋಷ ಪಟ್ಟುಕೊಳ್ಳಿ. ನಮ್ಮ ಆಶೆ ಕೂಡ ಬ್ರದರ್ ಟಿ ಕೆ ಜಾರ್ಜ್ ಅವರು ವಾಪಸ್ ಬಂದು ಆಸ್ಪತ್ರೆಯಿಂದ ಆದಷ್ಟು ಬೇಗ ನಾವೆಲ್ಲ ನೋಡುವಂತಾಗಲಿ. ಪುನಃ ಅವರು ಆ ಯೂಟ್ಯೂಬ್ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರಿಗೋಸ್ಕರ, ಹೇಗಿದ್ದೀರಿ ನೀವೆಲ್ಲರೂ, ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ, ಹೆದರಬೇಡಿ ಅಂತ ಹೇಳುವ ಆ ಮಾತುಗಳು ಪುನೊಮ್ಮೆ ನಾವು ಕೇಳುವಂತಾಗಲಿ. ಹೀಗಿಲ್ಲರಾಗಿ ನೀವೇ ನನಗೆ ಮಾಡಬೇಕೆಂದಿರೋ ಉಪಚಾರದಲ್ಲಿ ಕಡಿಮೆಯಾದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದಾನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಲ್ಲಿ ಸೇರಿಸಿಕೊಳ್ಳಿರಿ. ಅಂಥವರನ್ನು ಮಾನ್ಯರೆಂದೆನಿಸಿರಿ. ದೇವ ಸೇವಕರ ಬಗ್ಗೆ ಹೇಳುವುದು, ತನ್ನ ಆರೋಗ್ಯದ ಬಗ್ಗೆ ಲಕ್ಷಿಸದೆ ಅವನು ತನ್ನ ಪ್ರಾಣವನ್ನು ಹಂಗಿನಲ್ಲಿಟ್ಟು ಕ್ರಿಸ್ತನ ಸೇವೆಗೆ ಸಹಕಾರ ನೀಡಿದವನು. ಪ್ರಿಯರೇ, ಬ್ರದರ್ ಟಿ ಕೆ ಜಾರ್ಜ್ ಆಪರೇಷನ್ ಆಯಿತು, ಹಾರ್ಟಿನ ಪ್ರಾಬ್ಲಮ್ ಅಂತು, ಶ್ರೀಲಂಕಾದಲ್ಲಿ ಏನೋ ಆಯಿತು, ಅಲ್ಲಿ ಏನಾಯಿತು, ಇಲ್ಲಿ ಏನಾಯಿತು, ಆರೋಗ್ಯದಲ್ಲಿ ಏರುಪೇರಾಯಿತು. ಅದೆಲ್ಲ ಗಮನಿಸಿಕೊಂಡು ನಾನು ಇನ್ನು ನನ್ನ ಶರೀರವನ್ನು ಕಾಯುತ್ತೇನೆ, ಸೇವೆ ಸಾಕು, ಇನ್ನು ರೆಸ್ಟ್ ಅಂತ ಹೇಳಿಕೊಂಡು ಅವರು ಮಾಡಿಲ್ಲ. ಪ್ರಿಯರೇ, ಅವರು ಕ್ರಿಸ್ತನಿಗೋಸ್ಕರ ನಿರಂತರವಾಗಿ ಹೇಗೆ ಅವರು ಹೇಳ್ತಿದ್ದರು, ಕೊನೆ ಉಸಿರಿರುವ ತನಕ ಯೇಸುಗೋಸ್ಕರ ಅದೇ ರೀತಿಯಲ್ಲಿ ಅವರು ಜೀವಿಸಿದರು. ಪ್ರಿಯರೇ, ಅಂಥವರನ್ನು ಮಾನ್ಯರೆನ್ನಿರಿಸಿಕೊಳ್ಳಿ ಅಂತ ದೇವರ ವಾಕ್ಯ ಹೇಳ್ತದೆ. ಆ ಗೌರವವನ್ನು ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ನಾವು ನೀಡುವ, ಅವರಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡುವ. ದೇವರಲ್ಲಿರುವ ದೇವ ನಮ್ಮ ಆಶೆ, ಪುನೊಮ್ಮೆ ನಮ್ಮ ಬ್ರದರನ್ನು ನಾವು
ಆರೋಗ್ಯವಂತನಾಗಿ ಕಾಣಬೇಕು, ಆದರೆ ನಿಮ್ಮ ಚಿತ್ತವೇ ಆಗಲಿ ಅಂತ ಬ್ರದರ್ ಟಿ ಕೆ ಜಾರ್ಜ್ ಅವರು ಸಾಕಷ್ಟು ಗೀತೆಗಳ ಮೂಲಕ ನಮ್ಮನ್ನು ದೇವರ ಹತ್ತಿರಕ್ಕೆ ತಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅವರ ಹಲವಾರು ಗೀತೆಗಳು ಈಗಲೂ ಇವತ್ತಿಗೂ ನನಗೆ ನನ್ನ ವೈಯಕ್ತಿಕ ಜೀವನಕ್ಕೆ ಆಗಲಿ ಅಥವಾ ನಾನು ಬೇರೆ ಕಡೆ ಸೇವೆ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಾಗಲಿ ಅವರ ಗೀತೆಗಳು ತುಂಬ ಸಹಾಯ ಮಾಡಿವೆ. ಅವು ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಚೈತನ್ಯವನ್ನು ಕೊಟ್ಟಿವೆ. ನನ್ನ ಮತ್ತು ದೇವರ ಸಂಬಂಧವನ್ನು ಅವರು ಬೆಸೆದಿವೆ. ಕೆಲವು ಅವರ ಹಾಡಿರುವ ಗೀತೆಗಳು. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಬಹುಶಃ ಟಿ ಕೆ ಜಾರ್ಜ್ ಅವರು ಆಸ್ಪತ್ರೆಯಲ್ಲಿ ಯಾರು ಇಲ್ಲದ ಈ ಸ್ಥಿತಿಯಲ್ಲಿ ಬರೀ ತಾನು ತನ್ನ ದೇವರು ಆತ್ಮನ ಹಾಗೂ ದೇವರ ನಡುವಿನ ಆ ಸಂಭಾಷಣೆಯ ಸಮಯದಲ್ಲಿ ಟಿ ಕೆ ಜಾರ್ಜ್ ಅವರು ಇದನ್ನೇ ಪ್ರಾರ್ಥನೆ ಮಾಡುತ್ತಿರುವುದು, ಇದನ್ನೇ ಹಾಡುತ್ತಿರುವುದು ಅಲ್ಲವೇ? ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸುದೇವಾ, ಎಲ್ಲ ನಿನ್ನ ದಾನ. ಈ ಸೇವೆ 40 ವರ್ಷಗಳ ಸೇವೆ ಮಾಡುವಂಥ ಭಾಗ್ಯ. ಇವತ್ತು ನಾನು ಈ ಸ್ಥಿತಿಯಲ್ಲಿರೋದು ನನಗೋಸ್ಕರ ಜನರು ಮಾಡುತ್ತಿರೋ ಪ್ರಾರ್ಥನೆಗಳು, ಬಿಷಪ್ರವರು, ಫಾದರ್ಸ್ಗಳು, ಸಿಸ್ಟರ್ಸ್ಗಳು, ದೇವ ಸೇವಕರುಗಳು, ಕಥೋಲಿಕರು, ಪ್ರೊಟೆಸ್ಟೆಂಟರು, ಪೆಂಟೆಕಾಸ್ಟಲ್ ಸಭೆಯವರು ಮಾಡ್ತಿರೋ ಪ್ರಾರ್ಥನೆ ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸುದೇವಾ. ನನಗೆ ಅವರು ಹಾಡಿದ ಒಂದು ಗೀತೆ ನಾನು ಅದನ್ನು ಒಮ್ಮೆ ಕೇಳಿದ್ದೆ, ನಿರಂತರವಾಗಿ ನಂತರ ನನ್ನ ಕಿವಿಯಲ್ಲಿ ಅದು ಗುಣಗಿಟ್ಟಿತ್ತು. ಕೊರೋನಾ ಸಮಯದಲ್ಲಿ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಬ್ರದರ್ ಈ ಗೀತೆಯನ್ನು ಪುನಃ ಅಪ್ಲೋಡ್ ಮಾಡಿ, ಪುನಃ ಹೊಸದಾಗಿ ಆದಿ ಅದನ್ನು ಅಪ್ಲೋಡ್ ಮಾಡಿಕೊಡಿ, ಇದು ಈ ಸಂದರ್ಭಕ್ಕೆ ಆ ಗೀತೆ ಅಂತ ಹೇಳಿಕೊಂಡು ನಾನು ಹೇಳಿದ್ದೆ ಅವರಲ್ಲಿ. ಮರಣ ಬೆನ್ನ ಹತ್ತಿದೆ, ಮೇರೆಯ ಬೇಡವೋ, 3 ದಿನದ ಬದುಕಿದು ಒಳ್ಳೆಯದನ್ನೇ ಮಾಡು, 3 ದಿನದ ಬದುಕಿದು ಒಳ್ಳೆಯದನ್ನೇ ಮಾಡು. ಇದು ನಾನು ಹೇಳಿದಲ್ಲ, ಅವರನ್ನು ನಾವು ಯುವಕರ ಧ್ಯಾನಕೂಟಕ್ಕೆ ಕರೆತಂದಿದ್ದೇವಂತ. ಆ ಧ್ಯಾನಕೂಟ ಸಮಯದಲ್ಲಿ ಹಾಡಿದ ಹಾಡು ನಂತರ ಬೇರೆ ಬೇರೆ ಕಡೆ ಕೇಳಿದ್ದೇವೆ. ಆದರೆ ವಿಶೇಷವಾಗಿ ನಾನು ಅಲ್ಲಿ ಒಮ್ಮೆ ಅದು ಕೇಳುವಾಗ ನನ್ನ ಹೃದಯದಲ್ಲಿದ್ದ ಹಾಡು ಸಾಕಷ್ಟು ಬಾರಿ ವಿವಿಧ ಧ್ಯಾನಕೂಟಗಳಲ್ಲಿ ನಾನು ಹಾಡಿದ್ದೇನೆ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದುಃಖ ದೂರವಾಯಿತು ನಿನ್ನ ಸೇರಲು, ಎಂಥ ಒಳ್ಳೆ ದೇವರು. ಈ ಗೀತೆ ಅವರು ತಾಳ್ಮಡಿಗೆಯಲ್ಲಿ ಒಂದು ಧ್ಯಾನಕೂಟವನ್ನು ನಡೆಸಿದ್ದರು, ಬೀದರ್ನ ತಾಳ್ಮಡಿಗೆಯಲ್ಲಿ. ಆ ಸಮಯದಲ್ಲಿ ಆ ಹಾಡು ಒಮ್ಮೆ ಹಾಡುವಾಗ ನನ್ನ ಆತ್ಮಕ್ಕೆ ಅದು ಸ್ಪರ್ಶಿಸಿ ನಿರಂತರವಾಗಿ ಇಟ್ ಹ್ಯಾಸ್ ಹೆಲ್ಪ್ ಮೀ, ಇಟ್ ಹ್ಯಾಸ್ ಮಿನಿಸ್ಟರ್ಡ್ ಮೀ. ಬಹುಶಃ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇದು ಹಾಡು ಸಾಕಷ್ಟು ಪ್ರೇರಣೆಯ ಹಾಡು ಆಗಿದ್ದಿರಬಹುದು. ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು, ಬಾ ನನ್ನೇಸು ದೇವಾ, ಬಾನಿ ಎನ್ಮನಸಕ್ಕೆ, ಹೃದಯದ ನೋವುಗಳೆಲ್ಲ ಅಳಿಸು ನನ್ನೇಸು ದೇವಾ, ಬಾ ಬಾ ಯೇಸುವೆ ನೀ ಬಾ, ಬಾ
ತಂದೆಯಾದ ದೇವರೇ, ಯೇಸುವೆ, ಪವಿತ್ರಾತ್ಮರೇ, ಮಾತೆ ಮರಿಯಾರೇ, ಸಂತ ಜೋಸೆಫರೇ, ಸಂತ ಪೌಲರೇ, ಸಂತ ಪೇತ್ರರೇ, ಸಕಲ ಸಂತರೇ, ದೇವದೂತರೇ, ಬ್ರದರ್ ಟಿ ಕೆ ಜಾರ್ಜ್ಗೋಸ್ಕರ ಇಂಥ ಒಬ್ಬ ಸೇವಕನನ್ನು ನೋಡುವ ಭಾಗ್ಯ, ಕೇಳುವ ಭಾಗ್ಯ, ಅವರ ಪ್ರೀತಿಯನ್ನು ಅನುಭವಿಸುವ ಭಾಗ್ಯ, ಅವರ ಸೇವೆಯ ಫಲ ಪಡೆಯುವ ಭಾಗ್ಯ ಕರುಣಿಸಿದ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸೇವಕನನ್ನು ಆರಿಸಿದ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸೇವಕನನ್ನು ಇಷ್ಟು ತನಕ ಹಲವಾರು ಅಡ್ಡಿ ಆತಂಕಗಳ ನಡುವೆ ಕಾಯ್ದು ಕಾಪಾಡಿ ಬಂದದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವ, ಇವತ್ತು ಆಸ್ಪತ್ರೆಯಲ್ಲಿರುವ ನಿಮ್ಮ ಸೇವಕನನ್ನು ನೀವು ಸ್ಪರ್ಶಿಸಿ, ಹೆದರದಿರು ಮಗನೇ, ಕೊರಗದಿರು ಮಗಳೇ, ಈ ಜಗವನ್ನು ಜಯಿಸಿದ ಶ್ರೀ ಯೇಸು ನಿನ್ನನೆಂದಿಗೂ ಕಾಯುವನು. ಈ ಜಗವನ್ನು ಜಯಿಸಿದ ಶ್ರೀ ಯೇಸು ನಿನ್ನನೆಂದಿಗೂ ಕಾಯುವನು. ತಂದೆಯೇ, ನಾವು ಹಾಡುತ್ತಿರುವ ಈ ಹಾಡು, ಪ್ರಾರ್ಥನೆ ಹಾಡು, ಹೆದರದಿರು ಮಗನೇ, ಕೊರಗದಿರು ಮಗಳೇ. ಸಾಕಷ್ಟು ಬಾರಿ ಅವರು ಆರಾಧನೆಯ ಸಮಯದಲ್ಲಿ, ಧ್ಯಾನದ ಸಮಯದಲ್ಲಿ ಪವಿತ್ರ ಪೀಠದ ಮೇಲೆ ನಿಂತುಕೊಂಡು ನಮಗೋಸ್ಕರ ನಿಮ್ಮ ಈ ಸ್ವರ್ಗೀಯ ಹಾಡನ್ನು ಹಾಡಿದ್ದಾರೆ. ಸ್ವರ್ಗೀಯ ಮಾತುಗಳನ್ನು ಹಾಡಿನ ಮೂಲಕ ಹಾಡುತ್ತಾ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಿದ್ದಾರೆ, ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿದ್ದಾರೆ, ನಮ್ಮ ಆಂತರಿಕ ಸೌಖ್ಯಕ್ಕಾಗಿ ಪ್ರಾರ್ಥಿಸಿದ್ದಾರೆ, ನಮ್ಮ ಶೈತಾನ ಬಿಡುಗಡೆಗೋಸ್ಕರ ಪ್ರಾರ್ಥಿಸಿದ್ದಾರೆ. ನಾವು ದೇವರ ಪ್ರಜೆ ಆಗಬೇಕು, ಪವಿತ್ರತೆಯಲ್ಲಿ ಬೆಳೆಯಬೇಕು ಅಂತ ಪ್ರಾರ್ಥಿಸಿದ್ದಾರೆ, ದೇವರಲ್ಲಿ ಐಕ್ಯರಾಗಬೇಕಂತ ಪ್ರಾರ್ಥಿಸಿದ್ದಾರೆ. ಲೋಕದ ವ್ಯಾಮೋಹಗಳನ್ನು ಬಿಟ್ಟು ಸ್ವರ್ಗದ ಕಡೆ ದೃಷ್ಟಿ ನೆಡಬೇಕು, ಶಾಶ್ವತ ಬದುಕಿನ ಕಡೆಗೆ ದೃಷ್ಟಿ ನೆಡಬೇಕಂತ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ತಂದೆ, ಇವತ್ತು ಬ್ರದರಿಗೋಸ್ಕರ ಅದೇ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸ್ತೇವೆ. ಈ ಹಾಡು ಅವರ ಕಿವಿಗೆ ಮುಟ್ಟಲಿ. ಹೆದರದಿರು, ಕೊರಗದಿರು, ಯೇಸುವಾದ ನಾನೇ ನಿನ್ನ ಜೊತೆ ಇದ್ದೇನೆ, ತಂದೆಯಾದ ನಾನೇ, ಪವಿತ್ರಾತ್ಮ ನಾನೇ, ಸ್ವರ್ಗವೇ ನಿನ್ನ ಜೊತೆ ಇದೆ. ನೀನು ಒಬ್ಬಂಟಿಗನಲ್ಲ, ಆಸ್ಪತ್ರೆಯಲ್ಲಿ ಒಬ್ಬಂಟಿಗನಗಲ್ಲ, ICUಯಲ್ಲಿ ವೆಂಟಿಲೇಟರಲ್ಲಿ ಒಬ್ಬಂಟಿಗನಲ್ಲ, ಸ್ವರ್ಗದೊಂದಿಗೆ ಐಕ್ಯನಾಗಿದ್ದಿ. ದೇವ, ಈ ನಮ್ಮ ಪ್ರಾರ್ಥನೆ ಸ್ವೀಕರಿಸು. ಹಾಗೂ ಈ ಪ್ರಾರ್ಥನೆಯ ಮೂಲಕ ಬ್ರದರ್ ಟಿ ಕೆ ಜಾರ್ಜ್ ಜೀವನದಲ್ಲಿ ಏನೆಲ್ಲ ನೆರವೇರಿಸಲು ಆಸೆ ಪಡ್ತೀರಿ ಅದೆಲ್ಲ ನೆರವೇರಲಿ ಅಂತ ಪ್ರಾರ್ಥಿಸ್ತೇವೆ. ಆಮೇನ್. ಪಿತಾ, ಸುತ್ತ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಜೈ ಕ್ರಿಸ್ತ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬ್ರದರಿಗೋಸ್ಕರ ಪ್ರಾರ್ಥಿಸೋಣ, ಎಲ್ಲ ದೇವ ಸೇವಕರಿಗೋಸ್ಕರ ಪ್ರಾರ್ಥಿಸೋಣ, ಬಿಷಪ್ಗಳಿಗೋಸ್ಕರ, ಪೋಪ್ಗೋಸ್ಕರ, ಫಾದರ್ಸ್ಗಳಿಗೋಸ್ಕರ, ಸಿಸ್ಟರ್ಸ್ಗಳಿಗೋಸ್ಕರ, ಪಾಸ್ಟರ್ಸ್ಗಳಿಗೋಸ್ಕರ, ಕಥೋಲಿಕ ಸಭೆ, ಪ್ರೊಟೆಸ್ಟೆಂಟ್ ಸಭೆಗಳು, ಪೆಂಟೆಕಾಸ್ಟಲ್ ಸಭೆಗಳು, ಎಲ್ಲ ಸಭೆಗೋಸ್ಕರ ಪ್ರಾರ್ಥಿಸೋಣ. ದೇವರ ಶುಭವಾರ್ತೆ ಎಲ್ಲರ ಕಣ್ಣನ್ನು ತೆರೆಯಲಿ, ಎಲ್ಲರನ್ನು ನಮ್ಮನ್ನು ಪ್ರೀತಿಯಲ್ಲಿ ಬೆಸೆಯಲಿ ಅಂತ ಪ್ರಾರ್ಥಿಸೋಣ. ಆಮೇಲೆ. ಜೈ ಕ್ರಿಸ್ತ.